ಈ ಯೂನಿವರ್ಸ್ ಅಂದ್ರೆ ಏನು, ಈ ಬ್ರಹ್ಮಾಂಡ ಅಂದ್ರೆ ನೆಗೆಟಿವಿಟಿ, ಪಾಸಿಟಿವಿಟಿ. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಇದು ಗೊತ್ತಾಗಲ್ಲ. ಸ್ವಲ್ಪ ಡೌಟ್ ಇಂದ ನೀವು ಮ್ಯಾನಿಫೆಸ್ಟೇಷನ್ ಮಾಡಿದ್ರು ಕೂಡ ಅದು ವರ್ಕ್ ಆಗಲ್ಲ. ಮ್ಯಾನಿಫೆಸ್ಟೇಷನ್ ವರ್ಕ್ ಆಗ್ತಕ್ಕಂಥದ್ದೇ ಮಕ್ಕಳಿಗೆ. ಕೇಳಿದ್ದನ್ನ ಕೊಡ್ತಕ್ಕಂತಹ ದೇವ್ರೆ ಯೂನಿವರ್ಸ್. ಯೂನಿವರ್ಸ್ ನ ಕೇಳಿ ನೋಡಿ, ಖಂಡಿತ ಕೊಡುತ್ತೆ ಅಂತ ಹೇಳಿ. ಯಾವ್ಯಾವ್ದಕ್ಕೆ ಯಾವ ರೀತಿ ಮ್ಯಾನಿಫೆಸ್ಟೇಷನ್ ಮಾಡಬೇಕು, ಫಾರ್ ಎಕ್ಸಾಂಪಲ್ ಹೆಲ್ತ್ ಯಾವ ರೀತಿ ಮಾಡಬೇಕು, ವೆಲ್ತ್ ಹಣಕ್ಕೆ ಯಾವ ರೀತಿ ಮಾಡಬೇಕು, ನಮ್ಮ ಬಿಸ್ನೆಸ್ ಅನ್ನ ಡೆವಲಪ್ ಮಾಡ್ಲಿಕ್ಕೆ ಯಾವ ರೀತಿ ಮಾಡಬೇಕು, ನೆಕ್ಸ್ಟ್ ರಿಲೇಶನ್ಶಿಪ್ ಸಂಬಂಧವನ್ನ ಡೆವಲಪ್ ಮಾಡ್ಲಿಕ್ಕೆ ಯಾವ ರೀತಿ ಮಾಡಬೇಕು, ಸ್ಟೂಡೆಂಟ್ಸ್ ತಮ್ಮ ಗೋಲ್ ರೀಚ್ ಆಗ್ಲಿಕ್ಕೆ ಯಾವ ರೀತಿಯ ಮ್ಯಾನಿಫೆಸ್ಟೇಷನ್ ಮಾಡಬೇಕು. ಈ 90% ಜನಕ್ಕೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಲ್ಲ. ನೆನಪಿರ್ಲಿ, ಅವರು ಏನನ್ನ ಹುಡುಕ್ತಿದ್ರಲ್ವಾ, ಅವ್ರಿಗೆ ಏನ್ ಬೇಕು ಅಂತ ಹುಡುಕ್ತಿದ್ರಲ್ಲ ಅದನ್ನ ನನ್ನಲ್ಲೂ ನೋಡಿದಾರೆ ಅಷ್ಟೇ. ಜಗತ್ತಿನಲ್ಲಿ ಸಹಾಯ ಮಾಡೋದನ್ನ ಹುಡುಕ್ತಾ ಇದ್ದಾನೆ. ಹಂಗಾಗಿ ನನ್ನಲ್ಲೂ ಒಬ್ಬ ಸಹಾಯಕ ಬೇಕ. ಆಕ್ಚುಲಿ ಅವ್ನ್ ಶ್ರಮ ವ್ಯಕ್ತಿ, ಅವ್ನ್ ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿ ಇವತ್ತೊಂದ್ 2 ಬಸ್ ಇಟ್ಟಿದ್ದಾನೆ. ಎಲ್ಲ ನನ್ಗೆ ಯಾಕೆ ಅಂದಾಗ ಸಮಸ್ಯೆ ಬರ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವೇನ್ ಕೇಳ್ತಿರೋ ನೆಗೆಟಿವ್ ಕೇಳಿದ್ರೆ ನೆಗೆಟಿವ್ ಕೊಡುತ್ತೆ. ಅವರು ಏನು ಇಲ್ಲದೆ ಇರ್ತಕ್ಕಂತ ಕಾಲದಲ್ಲಿ ನಾನ್ ರಿಚ್ ಅಂತ ಅವ್ರು ನಂಬಿದ್ರು. ಸೊ ಇವತ್ತು ರಿಚ್ ಆಗಿದ್ದಾರೆ. ಸೊ ನೀವು ಎಸ್ ನಾನ್ ಏನ್ ಆಗುತ್ತೆ ಅಂತೀನೋ ಅದಾಗುತ್ತೆ. ಹಲೋ, ನಮಸ್ಕಾರ. ಎಲ್ರಿಗೂ ಕೂಡ ಮ್ಯಾನಿಫೆಸ್ಟೇಷನ್ ವಿತ್ ಪ್ರೇಮ್ 2ನೇ ಸಂಚಿಕೆಗೆ ತಮಗೆಲ್ಲರೂ ಕೂಡ ಸ್ವಾಗತ. ಸೊ ನಾವು ಕಳೆದ ತರಗತಿಯಲ್ಲಿ ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು ಅಂತಕ್ಕಂಥದ್ದನ್ನ ನೀಟಾಗಿ ನೋಡ್ತಾ ಹೋಗಿದ್ವಿ. ಸೊ ಈ ಒಂದು ತರಗತಿಯಲ್ಲಿ ನಾವೇನ್ ಮಾಡ್ತಾ ಹೋಗೋಣ ಅಂದ್ರೆ ಯೂನಿವರ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಏನ್ ಮಾಡೋಣ, ಯೂನಿವರ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಫಸ್ಟ್ ಆಫ್ ಆಲ್ ತಮ್ಮೆಲ್ಲರೂ ಕೂಡ ಗೊತ್ತಾಗಿದೆ ಈಗ ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು ಅಂತ ಹೇಳಿ. ಅಂಡ್ ಇದು ವರ್ಕ್ ಆಗುತ್ತೋ ಅಥವಾ ವರ್ಕ್ ಆಗಲ್ಲ ಅಂತಕ್ಕಂಥದ್ದಕ್ಕೆ ನಿನ್ನೆ ಅನೇಕ ಸಂದರ್ಭಗಳನ್ನ ತಮಗೆ ವಿವರಿಸಿದ್ದೀನಿ. ಸೊ ಇವತ್ತಿನ ತರಗತಿಯಲ್ಲಿ ಫಸ್ಟ್ ಆಫ್ ಆಲ್ ಯೂನಿವರ್ಸ್ ಅಂದ್ರೆ ಏನು, ಈ ಬ್ರಹ್ಮಾಂಡ ಅಂದ್ರೆ ಏನು ಅಂತ ಹೇಳಿ ತಿಳ್ಕೊಳ್ತಾ ಹೋಗೋಣ. ತಮಗೆ ನಾನೀಗ ಆಲ್ರೆಡಿ ಹೇಳಿದ್ದೀನಿ, 100 ಜನ ಮ್ಯಾನಿಫೆಸ್ಟೇಷನ್ ಅನ್ನ ಮಾಡಿದ್ರೆ ಸುಮಾರು 30 ಜನಕ್ಕೆ ವರ್ಕ್ ಆಗುತ್ತೆ. ಇನ್ನ 70% ಯಾಕೆ ವರ್ಕ್ ಆಗಲ್ಲ ಅಂದ್ರೆ ಅವರು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರ್ತಕ್ಕಂಥ ವೇ ಕರೆಕ್ಟ್ ಆಗಿರಲ್ಲ. ಸೊ ಆ ವೇ ಕರೆಕ್ಟ್ ಆಗಿರ್ಬೇಕು ಅಂದ್ರೆ ಒಂದಷ್ಟು ಬೇಸಿಕ್ಸ್ ಅನ್ನ ನಾನು ತಿಳ್ಕೊತಾ ಹೋಗ್ಬೇಕು. ಫಸ್ಟ್ ಒಂದು 3-4 ತರಗತಿಯಲ್ಲಿ 3-4 ಸೆಷನ್ ಅಲ್ಲಿ ಸಂಪೂರ್ಣವಾಗಿ ಬೇಸಿಕ್ಸ್ ಅನ್ನು ನೋಡ್ತಾ ಹೋಗೋಣ. ನಂತರ ನಾನು ಯಾವ್ಯಾವ್ದಕ್ಕೆ ಯಾವ ರೀತಿ ಮ್ಯಾನಿಫೆಸ್ಟೇಷನ್ ಮಾಡಬೇಕು, ಫಾರ್ ಎಕ್ಸಾಂಪಲ್ ಹೆಲ್ತ್ ಯಾವ ರೀತಿ ಮಾಡಬೇಕು, ವೆಲ್ತ್ ಹಣಕ್ಕೆ ಯಾವ ರೀತಿ ಮಾಡಬೇಕು, ನಮ್ಮ ಬಿಸ್ನೆಸ್ ಅನ್ನ ಡೆವಲಪ್ ಮಾಡ್ಲಿಕ್ಕೆ ಯಾವ ರೀತಿ ಮಾಡಬೇಕು, ನೆಕ್ಸ್ಟ್ ರಿಲೇಶನ್ಶಿಪ್ ಸಂಬಂಧವನ್ನ ಡೆವಲಪ್ ಮಾಡ್ಲಿಕ್ಕೆ ಯಾವ ರೀತಿ ಮಾಡಬೇಕು, ಸ್ಟೂಡೆಂಟ್ಸ್ ತಮ್ಮ ಗೋಲ್ ರೀಚ್ ಆಗ್ಲಿಕ್ಕೆ ಯಾವ ರೀತಿಯ ಮ್ಯಾನಿಫೆಸ್ಟೇಷನ್ ಮಾಡಬೇಕು. ಈ ರೀತಿ ತಮಗೆ ಅನೇಕ ತಮ್ಮ ಗೋಲ್ಗೆ ಅನುಗುಣವಾಗಿ ಎಲ್ಲವನ್ನು ಕೂಡ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ಈ ಯೂನಿವರ್ಸ್ ಬ್ರಹ್ಮಾಂಡ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಈ ಯೂನಿವರ್ಸ್ ನ ಕೇಳಿ ನೋಡಿ, ಖಂಡಿತ ಕೊಡುತ್ತೆ ಅಂತ ಹೇಳಿ. ನೀವ್ ಏನೇ ಕೇಳಿ ಯೂನಿವರ್ಸ್ ಕೊಟ್ಟೆ ಕೊಡುತ್ತೆ ಅಂತ. ಸೊ ಫಸ್ಟ್ ಆಫ್ ಆಲ್ ಈ ಯೂನಿವರ್ಸ್ ಅಂದ್ರೆ ಏನು, ಈ ಬ್ರಹ್ಮಾಂಡ ಅಂದ್ರೆ ಏನು? ನಮ್ಮ ಸೈನ್ಸ್ ಪ್ರಕಾರ ಬಂದಿದ್ದೀವಿ ಅಂದ್ರೆ ತಮ್ಗೆ ಆಲ್ರೆಡಿ ಗೊತ್ತಿದೆ, ಸಾವಿರಾರು ನಕ್ಷತ್ರಗಳು ಸೇರ್ಕೊಂಡು ಒಂದು ನಕ್ಷತ್ರ ಗುಂಪಾಗುತ್ತೆ. ಆ ರೀತಿಯ ಸಾವಿರಾರು ನಕ್ಷತ್ರಗಳ ಗುಂಪು ಸೇರ್ಕೊಂಡು ಗ್ಯಾಲಕ್ಸಿಗಳಾಗುತ್ತೆ. ಆ ರೀತಿಯ ಲಕ್ಷಾಂತರ ಗ್ಯಾಲಕ್ಸಿಗಳನ್ನ ಸೇರ್ಕೊಂಡು ಒಂದು ಯೂನಿವರ್ಸ್, ಈ ಬ್ರಹ್ಮಾಂಡ ಆಗಿರ್ತಕ್ಕಂಥದ್ದು. ಬಟ್ ಇಲ್ಲಿ ನಾನು ಯೂನಿವರ್ಸ್ 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 ಅಂತ ಹೇಳ್ತಾ ಇದ್ರೆ, ಇದು ನಾನೀಗೇನ್ ಮ್ಯಾನಿಫೆಸ್ಟೇಷನ್ ಅಂತ ತಮಗೆ ಹೇಳ್ಕೊಡ್ತಾ ಇದ್ದೀನಪ್ಪ, ಈ ಜಗತ್ತಿನಲ್ಲಿ ನಮ್ಮ ವಿಜ್ಞಾನಕ್ಕೆ ನಿಲುಕದ ಅನೇಕ ಶಕ್ತಿಗಳು ಇದಾವೆ. ಅದರಲ್ಲಿ ಈ ಮ್ಯಾನಿಫೆಸ್ಟೇಷನ್ ನ ಹಿಂದೆ ಇರ್ತಕ್ಕಂಥ ಒಂದು ಶಕ್ತಿ ಯಾವುದು ಅಂದ್ರೆ ಯೂನಿವರ್ಸ್ ಅಂತ ಹೇಳಿ. ಈ ಮ್ಯಾನಿಫೆಸ್ಟೇಷನ್ ನ ಹಿಂದೆ ಇರ್ತಕ್ಕಂಥ ಶಕ್ತಿ ಯೂನಿವರ್ಸ್. ಈ ಯೂನಿವರ್ಸ್ ಹತ್ರ ಎಲ್ಲವೂ ಇದೆ, ಇಂಥದ್ದಿಲ್ಲ ಅಂತ ಹೇಳೋಂಗಿಲ್ಲ. ಅನೇಕ ಜನ ಏನ್ ಅನ್ಕೋತಾರ ಅಂದ್ರೆ, ಅಯ್ಯೋ ಅಂದ್ಕೊಂಡ ತಕ್ಷಣ ಆಗುತ್ತಾ, ಈ ಯೂನಿವರ್ಸ್ ನ ಕೇಳಿದ ತಕ್ಷಣ ಕೊಡುತ್ತಾ? ನೋಡಿ, ತಾವು 100% ಬಿಲೀವ್, ನಂಬಿಕೆಯನ್ನ ಇಟ್ಕೊಂಡು ಕೇಳಿದ್ರೆ ಕೊಟ್ಟೆ ಕೊಡುತ್ತೆ. ಈ ಯೂನಿವರ್ಸ್ಗೆ ಆ ರೀತಿಯ ಶಕ್ತಿ ಇದೆ. ಸೊ ಇದನ್ನು ಕೂಡ ಒಂದು ಎನರ್ಜಿ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ನಮಗೆ ಕೇಳಿದ್ದನ್ನ ಕೊಡ್ತಕ್ಕಂಥ ಒಂದು ಯಾವುದೋ ಒಂದು ಶಕ್ತಿ ಇದ್ರೆ ಅದನ್ನ ಯೂನಿವರ್ಸ್ ಅನ್ಬೋದು. ನಿಮ್ಮ ಭಾಷೆಯಲ್ಲಿ ನೀವು ದೇವ್ರು ಅನ್ಕೋಬಹುದು. ಹಿಂದೂಗಳಾದ್ರೆ ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ದೇವರು, ಮುಸ್ಲಿಂ ಆದ್ರೆ ನಿಮ್ಗೆ ಇಷ್ಟ ಆಗಿರ್ತಕ್ಕಂಥ ದೇವರು, ಕ್ರಿಶ್ಚಿಯಾನಿಟಿ ಆದ್ರೆ ನಿಮ್ಗೆ ಇಷ್ಟ ಆಗಿರ್ತಕ್ಕಂಥ ದೇವರು. ಅಂದ್ರೆ ನೀವು ಕೇಳಿದ್ದನ್ನ ಕೊಡ್ತಕ್ಕಂತಹ ದೇವ್ರೆ ಯೂನಿವರ್ಸ್. ಈ ಯೂನಿವರ್ಸ್ ಹತ್ರ
ಎಲ್ಲವೂ ಇದೆ. ಫಾರ್ ಎಕ್ಸಾಂಪಲ್ ಕಾರು, ಬಂಗ್ಲೋ, ನಾಲೆಡ್ಜ್, ಜ್ಞಾನ, ಅಥವಾ ಯಾವ್ದಾದ್ರು ಒಂದು ಸಂಬಂಧ, ಅಥವಾ ಇನ್ನೊಂದು ಯಾವುದೋ ವಸ್ತು, ಅಥವಾ ಯಾವುದೋ ಒಂದು ಎಮೋಷನ್, ಯಾವುದೋ ಒಂದು ಖುಷಿ, ಸಂತೋಷ, ದುಃಖ, ಆರೋಗ್ಯ, ಅನಾರೋಗ್ಯ, ಎಲ್ಲ ಕೂಡ ಈ ಯೂನಿವರ್ಸ್ ಹತ್ರ ಇದೆ. ಫಾರ್ ಎಕ್ಸಾಂಪಲ್ ನಾನು ಹೇಳ್ಬೇಕು ಅಂತಂದ್ರೆ, ನೋಡಿ, ಈ ಯೂನಿವರ್ಸ್ ಹತ್ರ ಎಲ್ಲ ಇದೆಯಲ್ವಾ, ನಾವೇನ್ ಕೇಳ್ತೀವೋ ಅದನ್ನ ಕೊಡುತ್ತೆ. ಈಗ ಒಂದು ನನ್ನ ಲೈಫಲ್ಲಿ ಎಕ್ಸಾಂಪಲ್ ನಾನು ತೆಗೆದುಕೊಳ್ಳೋಣ. ನಾನು ನಿಮ್ಗೆ ಈಗ ಆಲ್ರೆಡಿ ನಿನ್ನೆ ತರಗತಿಯಲ್ಲಿ ಹೇಳಿದೆ, ಪ್ರೇಮ್ಸ್ ಕ್ಲಾಸಸ್ ಇವತ್ತು ಫಸ್ಟ್ ಬ್ಯಾಚ್ ಅಲ್ಲಿ 4,000 ಜನ ಮೆಂಟರ್ಶಿಪ್ ವಿತ್ ಆನ್ಲೈನ್ ಕ್ಲಾಸಸ್ ಸ್ಟೂಡೆಂಟ್ಸ್, ಸೆಕೆಂಡ್ ಬ್ಯಾಚ್ ಅಲ್ಲಿ 1,000+ ಸ್ಟೂಡೆಂಟ್ಸ್ ಮೆಂಟರ್ಶಿಪ್ ಅನ್ನು ಹೊರತುಪಡಿಸಿ ಆನ್ಲೈನ್ ಕ್ಲಾಸಸ್ ಅಲ್ಲಿ 1,000+ ಸ್ಟೂಡೆಂಟ್ಸ್ ಈಗ ಹೊಸ ಬ್ಯಾಚ್ ಅಲ್ಲಿ. ಇಷ್ಟೆಲ್ಲ ಇದ್ರೂ ಕೂಡ ನಾನು ಶುರು ಮಾಡಿದ್ದು ಎಷ್ಟು ರೂಪಾಯಿ ಇತ್ತು ನನ್ನ ಹತ್ರ? 2,500 ಅಷ್ಟೇ. ಯಾವ ನಂಬಿಕೆ ಮೇಲೆ ಶುರು ಮಾಡಿದೆ? ಯೂನಿವರ್ಸ್ ನನಗೆ ಕೊಟ್ಟೆ ಕೊಡುತ್ತೆ ಅಂತ. ಸೊ ನನಗೆ ಗಣೇಶ್ ಸರ್ ಅಂತ ಬಂದು ಒಬ್ರು ಹೆಲ್ಪ್ ಮಾಡೋದು, ಗಣೇಶ್ ಸರ್ ಅಂತ ಹೇಳಿ ಹೆಲ್ಪ್ ಮಾಡಿದ್ರು ಸ್ಟಾರ್ಟಿಂಗ್ ಅಲ್ಲಿ. ಆಮೇಲೆ ನನ್ನ ಹತ್ರ ಸ್ಟುಡಿಯೋನು ಇರ್ಲಿಲ್ಲ, ಅವ್ರದೇ ಒಂದು ಸ್ಟುಡಿಯೋ ಇತ್ತು. ನನ್ನ ಹತ್ರ ಅಮೌಂಟ್ ದುಡ್ಡಿಲ್ಲ, ಸ್ಟುಡಿಯೋ ಇಲ್ಲ, ಲ್ಯಾಪ್ಟಾಪ್ ಇಲ್ಲ, ಸ್ಟೂಡೆಂಟ್ಸ್ ಒಬ್ರು ಸ್ಟೂಡೆಂಟ್ಸ್ ಆ ಟೈಮ್ ಇರ್ಲಿಲ್ಲ. ಇವತ್ತಿಗೆ ಇಷ್ಟೊಂದು ಸ್ಟೂಡೆಂಟ್ಸ್ ಇದ್ರು ಕೂಡ ನನ್ನ ಹತ್ರ ಇಲ್ಲಿವರೆಗೂ ಒಂದು ಲ್ಯಾಪ್ಟಾಪ್ ಇಲ್ಲ. ಇನ್ನ ನನಗೆ ನಾನೇ ಸ್ಟುಡಿಯೋ ಮಾಡ್ಕೊಂಡಿಲ್ಲ. ಸೊ ಈ ಲ್ಯಾಪ್ಟಾಪ್ ಆಗಿರ್ಬೋದು, ಈ ಸ್ಟುಡಿಯೋ ಆಗಿರ್ಬೋದು, ಗಣೇಶ್ ಸರ್ ಅಂತಕ್ಕಂಥವ್ರು ಆಗಿರ್ಬೋದು, ನನಗೆ ಹೆಲ್ಪ್ ಮಾಡಿದವರು, ಅಥವಾ ಸ್ಟೂಡೆಂಟ್ಸ್ ಅಂತಕ್ಕಂಥವ್ರು, ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಸ್ಟೂಡೆಂಟ್ಸ್ ಆಗಿರ್ಬೋದು, ಇವರೆಲ್ಲರೂ ಎಲ್ಲಿದ್ರು? ಈ ಯೂನಿವರ್ಸ್ ಹತ್ರ. ನಾನೇನ್ ಮಾಡಿದೆ? ಈ ಯೂನಿವರ್ಸ್ ಹತ್ರ ಇದ್ರಲ್ವಾ, ಅದನ್ನ ಅಟ್ರಾಕ್ಟ್ ಮಾಡ್ಕೊಂಡೆ ಅಷ್ಟೇ. ಇಲ್ಲಿ ಈ ಒಂದು ಸಂದರ್ಭದಲ್ಲಿ ನಾನು ಎರಡು ರೀತಿಯಾಗಿ ನೋಡ್ಬೋದಿತ್ತು. ಒಂದು, ನನ್ನ ಹತ್ರ ಇರೋದೇ 2,500, ನನ್ನ ಕೈಲಿ ಆಗುತ್ತಾ ಅಂದಿದ್ರೆ ಆಗ್ತಿರ್ಲಿಲ್ಲ. ನಾನು ಯಾವ ರೀತಿ ಮುನ್ನುಗ್ದೆ ಅಂದ್ರೆ, ಡೆಫಿನೆಟ್ಲಿ ಯೂನಿವರ್ಸ್ ಕೊಟ್ಟೆ ಕೊಡ್ತಾನೆ, ನನ್ನ ಉದ್ದೇಶ ಕರೆಕ್ಟ್ ಆಗಿದೆ, 100% ಕೊಡ್ತಾನೆ. ಯಾವುದೇ ಒಂದು ನೆಗೆಟಿವ್ ಥಾಟೇ ಇಲ್ಲ, ಹಿಂದಕ್ಕೆ ತಿರುಗಿ ನೋಡ್ಲೇ ಇಲ್ಲ. ಅಂದ್ರೆ ಯೂನಿವರ್ಸ್ ಅಂತಕ್ಕಂತಹ ಒಂದು ಎನರ್ಜಿ ಏನಿದೆ, ನೀವೇನನ್ನ ಕೇಳ್ತೀರಾ ಅದನ್ನ ಕೊಟ್ಟೆ ಕೊಡ್ತಕ್ಕಂಥದ್ದು. ನೋಡಿ, ಇವತ್ತು ಫಾರ್ ಎಕ್ಸಾಂಪಲ್ ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು ಅಂದ್ರೆ, ನೋಡಿ, ತಾವು ನೀರ್ ಕೇಳ್ತೀರಾ, ತುಂಬಾ ಬಾಯಾರಿಕೆ ಆಗಿರುತ್ತೆ ನಮ್ಗೆ, ತುಂಬಾ ಬಾಯಾರಿಕೆ ಆಗಿರುತ್ತೆ. ಸೊ ಯಾರೋ ನಿಮ್ ಪಕ್ಕ ನೀರ್ ತಂದಿಟ್ಟು ಹೋಗ್ತಾರೆ, ತುಂಬಾ ಬಾಯಾರಿಕೆ ಆಗಿರುತ್ತೆ, ನೀವೇನ್ ಮಾಡ್ತೀರಾ? ಆ ನೀರನ್ನು ಕುಡಿತೀರಾ. ಯಾವತ್ತಾದ್ರು ಕೇಳ್ತೀರಾ, ಯಾರು ತಂದು ಕೊಟ್ರು, ಯಾಕೆ ತಂದು ಕೊಟ್ರು, ನಾನು ಕುಡಿಯಲ್ಲ? ನೋ. ಸೊ ನಾನು ಇಲ್ಲಿ ಏನ್ ಹೇಳ್ತಾ ಇರ್ತಕ್ಕಂಥದ್ದು ಅಂದ್ರೆ, ಮ್ಯಾನಿಫೆಸ್ಟೇಷನ್ ಅನ್ನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮಕ್ಕಳಾಗ್ಬೇಕು ನಾವು. ಮಕ್ಕಳಾಗ್ಬೇಕು ಸರ್? ಮ್ಯಾನಿಫೆಸ್ಟೇಷನ್ ವರ್ಕ್ ಆಗ್ತಕ್ಕಂಥದ್ದೇ ಮಕ್ಕಳಿಗೆ. ಯಾಕೆಂದ್ರೆ ಅವರು ಸೆಕೆಂಡ್ ಥಾಟೇ ಮಾಡಲ್ಲ, 100% ಬಿಲೀವ್ ಮಾಡ್ತಾರೆ, ಮ್ಯಾನಿಫೆಸ್ಟೇಷನ್ ಮಾಡ್ತಾರೆ, ಅದಾಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ಇತ್ತೀಚೆಗೆ ಯಾವ್ದೋ ಒಂದು ಪಾಡ್ಕಾಸ್ಟ್ ಅನ್ನ ನೋಡ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು, ಅವರ ಅಕ್ಕನ ಮಗಳಿಗೆ ಮ್ಯಾನಿಫೆಸ್ಟೇಷನ್ ಹೇಳ್ಕೊಟ್ರಂತೆ. ನೋಡಮ್ಮ, ಈಗ ಒಂದು ಮ್ಯಾನಿಫೆಸ್ಟೇಷನ್ ಅಂತಕ್ಕಂಥ ಶಕ್ತಿ ಇದೆ, ನೀನ್ ಏನ್ ಕೇಳ್ತೀಯ ಅದಾಗುತ್ತೆ, ಈ ರೀತಿ ಮಾಡು. ಅವ್ರು ಹೇಳಿದ್ರಂತೆ, ಮಾಮ ನಾನು ಮ್ಯಾನಿಫೆಸ್ಟೇಷನ್ ಮಾಡ್ತೀನಿ ಅಂತ. ಆ ಮಗು, ಏನ್ ಮಾಡ್ತೀಯಮ್ಮ? ಅಮ್ಮ ಹೊಡಿತಾರೆ ನನಗೆ ಮ್ಯಾಗಿ ಕೇಳಿದ್ರೆ, ಬಟ್ ನನಗೆ ಮ್ಯಾಗಿ ಬೇಕು. ಹೌದಾ, ಮಾಡಮ್ಮ ನೋಡು. ಸೊ ನನಗೆ ಮ್ಯಾನಿಫೆಸ್ಟೇಷನ್ ಅವರು ವಿಜುವಲೈಸೇಷನ್ ಮಾಡ್ಕೊಂಡ್ರಂತೆ. ಮಗುಗೆ ಇವ್ರು ಟೆಕ್ನಿಕ್ ಹೇಳ್ಕೊಟ್ಟಿದ್ರಂತೆ, ನೋಡಿ, ಈ ತರ ವಿಜುವಲೈಸೇಷನ್ ಮಾಡ್ಕೊಂಡ್ರೆ ಒಂದು ಯೂನಿವರ್ಸ್ ಅಂತ ಇದೆ, ಅದು ನಿನ್ಗೆ ಎಲ್ಲವನ್ನ ಕೊಡುತ್ತೆ ಅಂತ. ಚಿಕ್ಕ ಮಗುಗೆ ಇನ್ನೇನ್ ಬೇಕು? ಮ್ಯಾಗಿನೇ ಬೇಕಲ್ವಾ? ಮ್ಯಾಗಿ. ಅಮ್ಮ ಹೊಡಿತಾರೆ, ಸ್ಕೂಲಲ್ಲಿ ಹೇಳ್ತಾರೆ, ಬೈತಾರೆ, ಮ್ಯಾಗಿ ಕೊಡ್ಸ್ಬೇಡಿ, ತಿನ್ಬೇಡಿ ಅಂತ ಹೇಳಿ. ಬಟ್ ನನ್ಗೆ ಇಷ್ಟ ಮಾಮ. ಸರಿ ಆಯ್ತು, ಮಾಡ್ಕೊಡು. ಆ ಹುಡುಗಿ ಮ್ಯಾನಿಫೆಸ್ಟೇಷನ್ ಏನ್ ಮಾಡ್ತಲ್ವಾ, ಆ ಒಂದು ದಿನ ಸ್ಕೂಲ್ಗೆ ಹೋದ್ರೆ ಸ್ಕೂಲಲ್ಲಿ ಮ್ಯಾಗಿನೇ ಮಾಡಿದ್ರಂತೆ, ಮ್ಯಾಗಿ ಕೊಟ್ರಂತೆ. ನೆಕ್ಸ್ಟ್ ಸ್ಕೂಲಲ್ಲಿ ಮ್ಯಾಗಿ ತಿಂದು ಮನೆಗೆ ಬಂದ್ರೆ, ಇವತ್ತೊಂದ್ ದಿನ ಮನೇಲೂ ಕೂಡ ಮ್ಯಾಗಿ ತಿನ್ನಮ್ಮ ಅಂತ ಹೇಳಿ ಅವ್ರ ಅಮ್ಮ ಮ್ಯಾಗಿ ಮಾಡ್ಕೊಟ್ರಂತೆ. ಆ ಮಗು ಬಂದಂತ ಹೇಳಿ ಹೇಳ್ತಂತೆ, ಮಾಮ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ ನನಗೆ,
ನನ್ಗೆ ಬೈತಾ ಇದ್ರು, ಟೀಚರು ಬೈತಾ ಇದ್ರು, ಅಮ್ಮನೂ ಬೈತಾ ಇದ್ರು. ಆದ್ರೆ ಇವತ್ತು ಅವರೇ ಮ್ಯಾನಿಫೆಸ್ಟೇಷನ್ ಅನ್ನ ಅಲ್ಲಿ ಮ್ಯಾಗಿಯನ್ನು ಮಾಡ್ಕೊಟ್ಟಿದ್ದಾರೆ. ನನ್ನ ಮ್ಯಾನಿಫೆಸ್ಟೇಷನ್ ವರ್ಕ್ ಆಯ್ತು ಅಂತ ಮಗು ಹೇಳ್ತಂತೆ. ಹೌದಮ್ಮ ಆಯ್ತು, ನೆಕ್ಸ್ಟ್ ನಿನ್ಗಿನ್ನ ಏನ್ ಬೇಕು ಅದೇ ರೀತಿ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳಮ್ಮ ಅಂತ ಹೇಳಿದ್ರೆ, ಇದು ಸತ್ಯ ಘಟನೆ. ಆಗ ಮಗು ಏನ್ ಹೇಳ್ತಂತೆ ಅಂದ್ರೆ, ಮಮ್ಮ ನನಗೆ ಸೈಕಲ್ ಬೇಕು, ಮನೇಲಿ ಬೀಳ್ತೀಯ ಸೈಕಲ್ ಕೊಡ್ಸಿದ್ರೆ ಅಂತ ಹೇಳಿ ಬೈತಾ ಇದ್ದಾರೆ ಅಂತ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂತಂತೆ ಆ ಮಗು. ಆ ಒಂದು ವೀಕ್ ಅಲ್ಲಿ ಅವರಪ್ಪ ಆ ಮಗುಗೆ ಬರ್ಡೇಗೆ ಸೈಕಲ್ ಗಿಫ್ಟ್ ಕೊಟ್ರಂತೆ. ಇಟ್ ಮೀನ್ಸ್ ಆಗ ಆ ಮಗು ಮ್ಯಾನಿಫೆಸ್ಟೇಷನ್ ಅಂತ ಇದೆ, ಯೂನಿವರ್ಸ್ ಅಂತ ಇದೆ, ನಿನ್ಗೆ ಎಲ್ಲವನ್ನು ಕೊಡ್ತಾರೆ ಅಂತ ಹೇಳ್ದಾಗ ಹಂಗಂದ್ರೆ ಏನು, ಇದಾಗುತ್ತಾ, ಇದಾಗಲ್ಲ, ಆಗಲ್ಲ ಅಂತ ಏನಾದ್ರು ಯೋಚನೆ ಮಾಡ್ತಾನೋ ಏನೋ ಅವ್ರ ಮಾವ ಹೇಳಿದ್ದನ್ನ ಕಂಪ್ಲೀಟ್ ಆಗಿ ಬಿಲೀವ್ ಮಾಡ್ತಾರೆ. ಸೊ ಇಲ್ಲಿ ನಾನೇನ್ ಹೇಳ್ತಾ ಇದ್ದೆ, ಮ್ಯಾನಿಫೆಸ್ಟೇಷನ್ ಅನ್ನ ಮಾಡ್ತಕ್ಕಂತ ಸಂದರ್ಭದಲ್ಲಿ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಏನಿದೆ ಅದು 100% ಬಿಲೀವ್ ಮಾಡಬೇಕು. ಸ್ವಲ್ಪ ಡೌಟ್ ಇಂದ ನೀವು ಮ್ಯಾನಿಫೆಸ್ಟೇಷನ್ ಅನ್ನ ಮಾಡಿದ್ರು ಕೂಡ ಅದು ವರ್ಕ್ ಆಗಲ್ಲ. 100% ಬಿಲೀವ್ ಮಾಡಬೇಕು. ಯಾಕೆಂದ್ರೆ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನ ಪವರ್ ಹೇಗಿದೆ ಅಂದ್ರೆ ಅದಕ್ಕೆ ಒಳ್ಳೇದು ಕೆಟ್ಟದ್ದು ಏನು ಗೊತ್ತಿಲ್ಲ. ನಾವೇನ್ ಅನ್ಕೋತೀವಿ, ನಾವೇನ್ ಫೀಲ್ ಮಾಡಿದೀವಿ ಅದನ್ನ ಮಾತ್ರ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ನನಗೆ ಆರೋಗ್ಯ ಕೆಟ್ಟೋಗದೆ ಇರ್ಲಿ, ನನಗೆ ಆರೋಗ್ಯ ಕೆಟ್ಟೋಗದೆ ಇರ್ಲಿ ಅಂದ್ರೆ ಅದು ಆರೋಗ್ಯ ಕೆಟ್ಟೋಗದೆ ಇರ್ಲಿ ಅಂತ ಹೇಳಿದ್ನಲ್ವಾ, ಕೆಟ್ಟೋಗದೆ ಇರ್ಲಿ ಅಂತ ಹೇಳಿ ಅದ್ರಲ್ಲಿ ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಗೊತ್ತಾ, ಆರೋಗ್ಯ ಕೆಟ್ಟೋಗು ಅಂದ್ರೆ ವರ್ಗು ಗೊತ್ತಾಗಲ್ಲ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ. ಅಂಡ್ ಅದು ನಮ್ಗೆ ನಮ್ ಜೊತೆ ಆರ್ಗ್ಯೂ ಮಾಡಲ್ಲ. ನೋಡಪ್ಪ ಇದು ಆರೋಗ್ಯ ಕೆಟ್ಟೋಗದೆ ಇರ್ಲಿ ಅನ್ಕೋಬೇಡ, ನೋಡಿ ಈ ವರ್ಡ್ ಹೆಂಗಿದೆ, ಆರೋಗ್ಯ ಕೆಟ್ಟೋಗದೆ ಇರ್ಲಿ ಅನ್ನೋ ವರ್ಡ್ ಹೆಂಗಿದೆ, ಐ ಆಮ್ ಹೆಲ್ತಿ, ನಾನು ತುಂಬಾ ಆರೋಗ್ಯವಾಗಿದ್ದೀನಿ, ಈ ವರ್ಡ್ ಹೇಗಿದೆ ಅಲ್ವಾ. ಅದೇ ನಾನು ಬಡವ ಆಗದೆ ಇರ್ಲಿ, ನನ್ಗೆ ಸಮಸ್ಯೆಗಳು ಬರದೇ ಇರ್ಲಿ ಅನ್ಕೊಂಡ್ರೆ ಬಡವ ಆಗದೆ ಇರ್ಲಿ ನೀನ್ ಬಡವ, ಆ ವರ್ಡ್ ಫಿಕ್ಸ್ ಆಗುತ್ತೆ. ನಿನ್ಗೆ ಸಮಸ್ಯೆ ಬರದೇ ಇರ್ಲಿ ಬಿಟ್ಟುತ್ತೆ ಸಮಸ್ಯೆ, ಆ ವರ್ಡ್ ಫಿಕ್ಸ್ ಆಗುತ್ತೆ. ಅದಕ್ಕೆ ನಾವೇನ್ ಅನ್ಕೋಬೇಕು, ನಾನು ಬಡವ ಆಗದೆ ಇರ್ಲಿ, ಐ ಆಮ್ ರಿಚ್, ನನ್ನ ಹತ್ರ ಎಲ್ಲ ಇದೆ, ನಾನು ಸಂಪದ್ಭರಿತನಾಗಿದ್ದೆ, ನೋಡಿ ಇದು ಹೆಂಗಿದೆ ವರ್ಡ್. ಅದೇ ನನ್ಗೆ ಸಮಸ್ಯೆಗಳು ಯಾವ್ದು ಬರ್ದೇ ಇರ್ಲಿ ಅನ್ನೋದು ಹೆಂಗಿದೆ, ಐ ಆಮ್ ಹ್ಯಾಪಿ, ನಾನು ತುಂಬಾ ಖುಷಿಯಾಗಿದ್ದೀನಿ, ಇದು ಹೆಂಗಿದೆ. ಸೊ ನಾವು ಬಹುತೇಕ ಏನ್ ಅನ್ಕೋತೀವಿ ಗೊತ್ತಾ, ಈ ನೆಗೆಟಿವ್ ವರ್ಡ್ ಗಳನ್ನೇ ಅನ್ಕೋತೀವಿ. ನೀವು ಅಬ್ಸರ್ವ್ ಮಾಡಿ, ಇಲ್ಲಿವರೆಗೂ ನೀವು ಕೂಡ ಬರೀ ನೆಗೆಟಿವ್ ವರ್ಡ್ ಅನ್ಕೊಂಡಿದ್ದೀವಿ. ಎಲ್ಲಾದ್ರೂ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ರೆ ಏನ್ ಅನ್ಕೋತೀರಾ, ಅಯ್ಯೋ ಇವತ್ತು ಬಾಸ್ ಬೈದೇ ಇರ್ಲಪ್ಪ, ಇವತ್ತು ಬಾಸ್ ಬೈದೇ ಇರ್ಲಿ. ಡೆಫಿನೆಟ್ಲಿ ಬಾಸ್ ಬೈದೇ ಬೈತಾರೆ. ಹಂಗೆ ಯಾಕೆ ಅನ್ಕೋತೀರಾ, ಬಾಸ್ ಬೈದೇ ಇರ್ಲಿ ಅಂತ ಯಾಕೆ ಅನ್ಕೋತೀರಾ. ನಾನು ನಮ್ಮ ಬಾಸ್, ನಮ್ಮ ಮ್ಯಾನೇಜರ್ ಅಥವಾ ನಮ್ಮ MD ಇವ್ರ ಜೊತೆ ತುಂಬಾ ಚೆನ್ನಾಗಿರ್ತೀನಿ, ನಾನು ಎಲ್ಲ ಕೆಲಸವನ್ನ ಮಾಡ್ತೀನಿ, ಈ ರೀತಿ ಅನ್ಕೋಬೋದಲ್ವಾ. ಗಂಡ ಹೆಂಡತಿ ಆಗಿದ್ರೆ ನನ್ನ ಗಂಡ ಇವತ್ತು ಏನೋ ಬೈದೇ ಇರ್ಲಿ, ಕೂಗಾಡದೆ ಇರ್ಲಿ ಅಂತ ಯಾಕೆ ಅನ್ಕೋಬೇಕು. ನಾನು ನನ್ನ ಗಂಡನೊಂದಿಗೆ ಖುಷಿಯಾಗಿರ್ತೀನಿ ಅಂತ ಯಾಕೆ ಅನ್ಕೋಬಾರ್ದು. ಇಟ್ ಮೀನ್ಸ್ ನೆಗೆಟಿವಿಟಿ, ಪಾಸಿಟಿವಿಟಿ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಇದು ಗೊತ್ತಾಗಲ್ಲ. ನಾವ್ ಏನನ್ನ ಅನ್ಕೋತಿರ್ತೀವೋ ಅದನ್ನ ಫೀಲ್ ಮಾಡ್ತಾ ಹೋಗುತ್ತೆ. ಗುಡ್ ಆರ್ ಬ್ಯಾಡ್, ನಿನ್ಗೆ ನಿನ್ ಗುಡ್ ಯಾವ್ದಾದ್ರು ಒಂದು ಒಳ್ಳೇದ್ ಅನ್ಕೊಂಡ್ರೆ ಒಳ್ಳೇದನ್ನ ಫೀಲ್ ಮಾಡುತ್ತೆ. ಅಥವಾ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತಾ ಅನ್ಕೊಂಡ್ರೆ ವರ್ಕ್ ಆಗುತ್ತಾ ಅಂತಕ್ಕಂಥದ್ರಲ್ಲೇ ಡೌಟ್ ಇದೆ ನೋಡಿ, ಆಗ ವರ್ಕ್ ಆಗಲ್ಲ ಅಂತಕ್ಕಂಥದ್ದನ್ನ ಫೀಲ್ ಮಾಡುತ್ತೆ. ಇಲ್ಲ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ, ನಾನು ಮಾಡೇ ಮಾಡ್ತೀನಿ, ಯಾವ್ದಾದ್ರು ಒಂದು ಕೆಲ್ಸ ನಾನು ಮಾಡೇ ಮಾಡ್ತೀನಿ ಅಂದ್ರೆ ಅದು ಆ ರೀತಿ ಫಿಕ್ಸ್ ಆಗುತ್ತೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್. ಇಲ್ಲ ನಾವು ಮಾಡಲ್ಲ ಅಂತ, ಆಗಲ್ಲ, ಇದು ಆಗಲ್ವೇನೋ ಡೌಟ್ ಇದೆ. ಇಟ್ ಮೀನ್ಸ್ ನಾನೇನ್ ಹೇಳ್ತಿದ್ದೆ ಅಂದ್ರೆ, ನಕಾರಾತ್ಮಕ ವರ್ಡ್ ಏನೇನಿರ್ತಾವಲ್ವಾ ಅದು ನಿಮ್ಮ ಡಿಕ್ಷನರಿಯಿಂದ ಇವತ್ತೇ ಡಿಲೀಟ್ ಆಗ್ಬೇಕು, ಇಲ್ಲಾಂದ್ರೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಲ್ಲ. ಸೊ ಈಗ ತಮಗೆ ಯೂನಿವರ್ಸ್ ಅಂದ್ರೆ ಗೊತ್ತಾಯ್ತು. ಮ್ಯಾನಿಫೆಸ್ಟೇಷನ್ ನ ಹಿಂದೆ ಇರ್ತಕ್ಕಂತಹ ಒಂದು ಶಕ್ತಿಯನ್ನೇ ನಾವೇನಂತ ಹೇಳಿ ಕರಿತಾ ಹೋಗ್ತೀವಿ, ಯೂನಿವರ್ಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಇದಾದ್ಮೇಲೆ ತಮ್ಗೆ ಒಂದು ಎಕ್ಸರ್ಸೈಸ್ ಕೂಡ ಇವತ್ತಿರುತ್ತೆ. ಆ ಎಕ್ಸರ್ಸೈಸ್ ಕೂಡ ತಮ್ಮೆಲ್ಲರ ಜೊತೆನೂ ಕೂಡ ನಾನು ಮಾಡ್ತಾ ಹೋಗ್ತೀನಿ.
ಅದಕ್ಕಿಂತ ಮುಂಚೆ ಒಂದಷ್ಟು ಕಥೆಗಳನ್ನ ನಾವು ನೋಡ್ತಾ ಹೋಗೋಣ. ನೋಡಿ, ಒಂದನ್ನ ಅಬ್ಸರ್ವ್ ಮಾಡಿ. ಈ ಪ್ರಪಂಚದಲ್ಲಿ, ಈ ಬ್ರಹ್ಮಾಂಡದಲ್ಲಿ, ಈ ಯೂನಿವರ್ಸ್ ಅಲ್ಲಿ ಎಲ್ಲವೂ ಇದೆ ಅಂತ ಹೇಳಿದೆ. ನೆಗೆಟಿವ್ ಇದೆ, ಪಾಸಿಟಿವ್ ಕೂಡ ಇದೆ. ಖುಷಿ, ಹ್ಯಾಪಿ, ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ, ಜಾಯ್, ಸಂತೋಷವಾಗಿರ್ತಕ್ಕಂಥದ್ದು, ವೆಲ್ತಿ, ಸಂಪತ್ಭರಿತವಾಗಿರ್ತಕ್ಕಂಥದ್ದು, ಹಣ, ಬಂಗ್ಲೆ, ಕಾರು ಎಲ್ಲವನ್ನ ಒಳಗೊಂಡಿರ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಇದೆ ಒಂದ್ ಕಡೆ. ಇನ್ನೊಂದ್ ಕಡೆ ಅನಾರೋಗ್ಯ, ದುಃಖ, ಇವೆಲ್ಲವೂ ಕೂಡ ಇನ್ನೊಂದ್ ಕಡೆ ಇದೆ. ಇಲ್ಲಿ ನೀವು ಮಾಡ್ಬೇಕಾಗಿರ್ತಕ್ಕಂಥದ್ದು, ನಾನು ನಿನ್ನೆ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟೆ, ಮ್ಯಾನಿಫೆಸ್ಟೇಷನ್ ಅಥವಾ ಈ ಯೂನಿವರ್ಸ್ ಅಲ್ಲಿ, ಈ ವರ್ಲ್ಡ್ ಅಲ್ಲಿ, ಅಕಾರ್ಡಿಂಗ್ ಟು ಕ್ವಾಂಟಮ್ ಫಿಸಿಕ್ಸ್, ಎವ್ರಿಥಿಂಗ್ ಈಸ್ ಮೇಡ್ ಆಫ್ ಎನರ್ಜಿ. ಪ್ರತಿಯೊಂದು ಕೂಡ ಶಕ್ತಿಯಿಂದ, ಒಂದು ಎನರ್ಜಿಯಿಂದ ಆಗಿದೆ ಅಂತ. ಎಕ್ಸಾಂಪಲ್ ನಾನು ಕೊಟ್ಟೆ. ನಾನು, ನನ್ನ ಕನ್ನಡಕ, ನೀವು, ನಿಮ್ಮ ಮೊಬೈಲ್, ನಾನು ಇಲ್ಲಿ ಹಾಕಿರ್ತಕ್ಕಂಥ ಮೈಕ್ ಅಥವಾ ನನ್ನ ಮೊಬೈಲ್ ಸ್ಪೀಕರ್, ಇದೆಲ್ಲವೂ ಕೂಡ ಒಂದೊಂದು ಎನರ್ಜಿಯಿಂದ ಆಗಿದೆ. ಇಷ್ಟು ಮಾತ್ರ ಅಲ್ಲ, ನಮ್ಮ ಥಾಟ್, ನಮ್ಮ ಥಿಂಕಿಂಗ್, ನಮ್ಮ ಎಮೋಷನ್ಸ್, ನಮ್ಮ ನಂಬಿಕೆ, ಇದೆಲ್ಲವೂ ಕೂಡ ಎನರ್ಜಿಯಿಂದ ಆಗಿದೆ. ಸೊ ಈ ವಿಶ್ವದಲ್ಲಿ ಎಲ್ಲವೂ ಇದೆ ಅಂದಾಗ, ಎಲ್ಲವೂ ಕೂಡ ಎನರ್ಜಿಯಿಂದ ಆಗಿದೆ ಅಂದಾಗ, ನಾವು ಯಾವುದನ್ನ ಅಟ್ರಾಕ್ಟ್ ಮಾಡ್ಕೋತೀವಿ, ಯಾವುದನ್ನ ಅಟ್ರಾಕ್ಟ್ ಮಾಡ್ಕೋತೀವಿ ಅನ್ನೋದು ನಮ್ಮ ಅಲ್ವಾ? ಸೊ ಈಗ ತಮಗೆ ತಾವೇ ನೆನ್ಪು ಮಾಡ್ಕೊಳ್ಳಿ, ಗಮನಿಸ್ಕೊಳ್ಳಿ, ಎಷ್ಟು ಜನ ನಿಮ್ ಫ್ರೆಂಡ್ಸ್ ಕಂಡ್ರೆ ಆಗಲ್ಲ, ನೀವೇನಾದ್ರು ಬಿಸ್ನೆಸ್ ಮಾಡ್ತಿದ್ದೀರಾ ಪಕ್ಕದಂಗ ಕಂಡ್ರೆ ಆಗಲ್ಲ, ಅಥವಾ ಬೇರೆಯವ್ರಿಗೆ ಏನಾದ್ರು ಕೆಟ್ಟದ್ದು ಬಯಸಿದ್ದೀರಾ, ನೀವೇ ಒಂದ್ಸತಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಾನು ನನ್ನ ಸ್ನೇಹಿತ ಅವ್ನು ಸಕ್ಸಸ್ಫುಲ್ ಆದಾಗ ಉರ್ಕೊಂಡಿದ್ದೀನಿ, ಜಲಸಿ ಫೀಲ್ ಆಗಿದ್ದೀನಿ ಅಂದ್ರೆ, ಈ ಯೂನಿವರ್ಸ್ ಯಾವ ರೀತಿ ಮೆಸೇಜ್ ನಾನು ಕೊಡ್ತೀನಿ? ನೋಡಪ್ಪ, ಅವ್ನು ಸಕ್ಸಸ್ಫುಲ್ ಆಗಿದ್ದಾನೆ, ಸಂತೋಷವಾಗಿದ್ದಾನೆ, ಅವನ್ ಫ್ಯಾಮಿಲಿ ಜೊತೆ ಚೆನ್ನಾಗಿದ್ದಾನೆ, ಅದನ್ಕೊಂಡು ನಾನು ಉಟ್ಕೋತಿದ್ದೀನಿ ಅಂದ್ರೆ, ಅವನಲ್ಲಿರ್ತಕ್ಕಂಥ ಸಕ್ಸಸ್ಸು, ಸಂಬಂಧ, ದುಡ್ಡು, ಹಣ, ಜ್ಞಾನಕ್ಕೆ ನಾನು ಬೆಲೆ ಕೊಡ್ತಾ ಇಲ್ಲ ಅಂತ ಅರ್ಥ. ಯೂನಿವರ್ಸ್ ಯಾವ ರೀತಿ ಮೆಸೇಜ್ ಹೋಗುತ್ತೆ? ನನಗೆ ಸಕ್ಸಸ್ ಇಷ್ಟ ಇಲ್ಲ, ಅವ್ನು ಖುಷಿಯಾಗಿದ್ರೆ ಅವ್ನ ಹೆಂಡತಿ ಜೊತೆ, ಸೊ ಆ ರೀತಿ ಸಂಬಂಧ ನನ್ಗೆ ಇಷ್ಟ ಇಲ್ಲ. ದುಡ್ಡು ಚೆನ್ನಾಗಿದೆ ಮಾತ್ರ, ಅದನ್ನ ಜಲಸಿ ಪಟ್ಟಿದೀನಿ, ಹಂಗಾಗಿ ನನ್ಗೆ ಇಷ್ಟ ಇಲ್ಲ. ಯೂನಿವರ್ಸ್ ಏನ್ ಮಾಡುತ್ತೆ? ಓ, ಇವನ್ಗೆ ಅವೆಲ್ಲವೂ ಇಷ್ಟ ಇಲ್ಲ, ಇಟ್ ಮೀನ್ಸ್ ಇವನ್ಗೆ ಬಡತನ ಕೊಡೋಣ, ಗಂಡ ಹೆಂಡತಿ ಜಗಳ ಕೊಡೋಣ, ಪೇರೆಂಟ್ಸ್ ಅಪ್ಪ ಅಮ್ಮ ಜಗಳ ಕೊಡೋಣ. ಇದು, ಈ ಫ್ರೀಕ್ವೆನ್ಸಿಯನ್ನ ನೀವು ಅಟ್ರಾಕ್ಟ್ ಮಾಡ್ಕೋತೀರಾ. ಲೋ ಫ್ರೀಕ್ವೆನ್ಸಿ ವೈಬ್ರೇಷನ್ ಅನ್ನ ಅಟ್ರಾಕ್ಟ್ ಮಾಡ್ಕೋತೀರಾ. ನೆನ್ನೆ ಹೇಳಿದೆ, ಲೋ ಫ್ರೀಕ್ವೆನ್ಸಿ ಯಾವುದು? ಜಲಸಿ, ಒಬ್ರು ಕಂಡ್ರೆ ಸಹಾಯ ಪಡೋದು, ಕೋಪ ಮಾಡ್ಕೊಳ್ಳೋದು, ಒಬ್ರು ಕಂಡ್ರೆ ಒಬ್ರಿಗೆ ಆಗದೆ ಇರೋದು, ಫಿಯರ್, ಭಯ ಇರೋದು, ಕಾನ್ಫಿಡೆನ್ಸ್ ಇಲ್ಲದೆ ಇರ್ತದೆ, ಇವೆಲ್ಲ ಕೂಡ ಲೋ ಫ್ರೀಕ್ವೆನ್ಸಿ. ಹೈ ಫ್ರೀಕ್ವೆನ್ಸಿ ಯಾವುದು? ಖುಷಿಯಾಗಿರೋದು, ಎಂಜಾಯ್ ಮಾಡೋದು, ಬೇರೆಯವ್ರಿಗೆ ಗ್ರಾಟಿಟ್ಯೂಡ್ ಸಲ್ಸೋದು, ಧನ್ಯವಾದಗಳನ್ನ ಸಲ್ಸೋದು, ಕೃತಜ್ಞತೆಯಿಂದ ಇರ್ತಕ್ಕಂಥದ್ದು. ಬೆಳಗ್ಗೆ ಎದ್ದ ತಕ್ಷಣ ನಿಮ್ ಪೇರೆಂಟ್ಸ್ಗೆ ಅಥವಾ ನಿಮ್ಮ ಪಾರ್ಟ್ನರ್ಗೆ ಅಥವಾ ನಿಮ್ ಫ್ರೆಂಡ್ಸ್ಗೆ ಗುಡ್ ಮಾರ್ನಿಂಗ್, ನಾನು ತುಂಬಾ ಚೆನ್ನಾಗಿದ್ದೀನಿ, ಇವತ್ತು ನನ್ನ ಡೇ ಚೆನ್ನಾಗಿರುತ್ತೆ. ಈ ವರ್ಡ್ಸ್ ಹೇಗಿದೆ? ಇದು ಹೈ ಫ್ರೀಕ್ವೆನ್ಸಿ. ಸೊ ತಮಗೆ ಗೊತ್ತೇ ಇಲ್ದೇನೆ ನೀವೇನ್ ಮಾಡಿದೀರಾ? ನಿಮ್ಮ ವಿರುದ್ಧನೇ ಮ್ಯಾನಿಫೆಸ್ಟೇಷನ್ ಅನ್ನ ಮಾಡ್ಕೊಂಡಿದ್ದೀರಾ. ಹೇಗೆ? ಬೇರೆಯವ್ರನ್ನ ಆಡ್ಕೊಳ್ಳೋದು, ಬೈಯೋದು, ಜಲಸಿ ಪಡೋದು, ಇವೆಲ್ಲ ಬೇರೆಯವ್ರಿಗೆ ಮಾಡ್ತಾ ಇದ್ದೀರಾ ಅಂದ್ರೆ, ಈ ಯೂನಿವರ್ಸ್ ಏನ್ ಮೆಸೇಜ್ ಹೋಗುತ್ತೆ ಅಂದ್ರೆ, ನಿಮ್ಗೆ ಅವೆಲ್ಲವೂ ಇಷ್ಟ ಇಲ್ಲ ಅಂತಕ್ಕಂತ ಮೆಸೇಜ್ ಹೋಗುತ್ತೆ. ಆಗದೇನ್ ಮಾಡುತ್ತೆ? ಅದ್ರ ಆಪೋಸಿಟ್ ನಿಮ್ಗೆ ರಿಸಲ್ಟ್ ಕೊಡುತ್ತೆ. ತುಂಬಾ ಜನ ಹೇಳ್ತಾರೆ, ಸರ್ ನಾನು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೆ ಸರ್, ಎಲ್ಲವೂ ನಾನು ಯಾರಿಗ ಆಗ್ಬಾರ್ದು ಅಂತ ಕೊಟ್ಟಿದ್ದ ಅವ್ರಿಗ ಆಗ್ತಾ ಇದೆ ಸರ್, ನನ್ಗ ಆಗ್ತಾ ಇಲ್ಲ ಅಂತ ಒಂದು ಕಮೆಂಟ್ ನೋಡಿದೆ ನಾನು. ಅವ್ರು ಮಾಡ್ತಾ ಇರೋದೇ ಇದು. ಇದಕ್ಕೆ ಯಾವಾಗ್ಲೂ ಒಂದು ಮಾತಿದೆ, ಅವ್ನಿಗೆ ಕೆಟ್ಟದ್ದಾಗ್ಲಿ, ಅವನಿಗೆ ಲಸಿ ಕೊಡೋದು, ಅವ್ನಿಗೆ ಒಳ್ಳೇದಾಗ್ಬಾರ್ದು, ಈ ರೀತಿ ಏನ್ ಅನ್ಕೋತೀವಲ್ವಾ? ಈ ಲೋ ವೈಬ್ರೇಷನ್ ವರ್ಡ್ ಗಳನ್ನ ಬೇರೆಯವ್ರಿಗೆ ಏನ್ ಬಳಸ್ತಾ ಇರ್ತೀವಲ್ವಾ, ಇದು ಹೆಂಗೆ ಅಂದ್ರೆ, ನಾನು ವಿಷ ಕುಡಿದು ಅವನ್ ಸಾಯ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ದಂಗೆ. ಯಾವುದೇ ಕಾರಣಕ್ಕೂ ಅವನ್ ಸಾಯಲ್ಲ, ಅವನ್ ಸಾಯಲ್ಲ.
ಸೊ ಈಗ ಒಂದು ಪ್ರಶ್ನೆ ನಿಮ್ಗೆ, ಒಂದು ಭಾಗವಹಿಸಿ. ಎಷ್ಟು ಜನ ನೀವು ನೋಡ್ತಾ ಇದ್ದೀರಲ್ವಾ ಈ ವಿಡಿಯೋವನ್ನ, ಇದರಲ್ಲಿ ತುಂಬಾ ತಿಂಗಳುಗಳಿಂದ ನನ್ನ ಯಾರ್ಯಾರು ಅಬ್ಸರ್ವ್ ಮಾಡಿದ್ದೀರಾ, ಒಂದು 5 ಜನ ಸರ್ ನೀವು ತುಂಬಾ ದಿನದಿಂದ ನೋಡಿದ್ದೀವಿ ಸರ್, ನಿಮ್ ಬಗ್ಗೆ ಒಂದಷ್ಟು ತಿಳ್ಕೊಂಡಿದೀನಿ ಅಂತಕ್ಕಂತಹ 5 ಜನ ತಮ್ಮ ನೇಮ್ ಅನ್ನ ಇಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಇದ್ ಮಾಡಿ. ನೋಡಿ ಇಲ್ಲಿ ಚಾಟ್ ಬಾಕ್ಸ್ ಇದೆ ನೋಡಿ, ನಿಮ್ ಬಗ್ಗೆ ತುಂಬಾ ತಿಳ್ಕೊಂಡಿದೀನಿ ಸರ್ ಅಂತಕ್ಕಂತ 5 ಜನ. ರಾಧಾ ಟ್ಯೂಷನ್ ಕ್ಲಾಸ್, ಗಾಯತ್ರಿ ಮಮ್ ಅಂಡ್ ಲತಾ, ಕಲ್ಲಿಮಣಿ ಅಂಡ್ ನವ್ಯ ಅಂಡ್ ಗೀತಾ. ಓಕೆ, ನನ್ ಬಗ್ಗೆ ತುಂಬಾ ದಿನದಿಂದ ಗೊತ್ತಲ್ವಾ. ಲಕ್ಷ್ಮಿ, ವೆರಿ ಗುಡ್ ಮಾಮ್. ಈಗ ಫಸ್ಟ್ ಯಾರಾದ್ರು ಒಬ್ರು ರಾಧಾ ಕ್ಲಾಸಸ್ ನೀವೇ ಮೆಸೇಜ್ ಮಾಡಿದ್ದೀರಾ. ಓಕೆ, ತಾವು ನನ್ನ ನಂಬರ್ ಗೊತ್ತಲ್ವಾ ನಿಮ್ಗೆ, 7619165243 7619165243 ಈ ನಂಬರ್ಗೆ ಕಾಲ್ ಮಾಡಿ. ದಯವಿಟ್ಟು ಸ್ವಲ್ಪ ಗಮನಿಸಿ ಎಲ್ರು. ಈ ಒಂದು ಚಟುವಟಿಕೆ ತಮ್ಗೇನ್ ಮಾಡಿಸ್ತಿದ್ದೀನಿ, ಇದರಿಂದ ಒಂದು ದೊಡ್ಡ ಮೆಸೇಜ್ ಇದೆ. ರಾಧಾ ಮ್ಯಾಮ್, ರಾಧಾ ಕ್ಲಾಸಸ್ ಮ್ಯಾಮ್ ಕಾಲ್ ಮಾಡಕ್ ಕಂಫರ್ಟಬಲ್ ಆಗುತ್ತೆ ಈ ಟೈಮ್. ಆಮೇಲೆ ನೀವು ಬೇರೆಯವ್ರು ಮಲಗಿರೋದು, ಅವ್ರಿಗೆ ಡಿಸ್ಟರ್ಬ್ ಆಗೋದು, ಆ ರೀತಿ ಆಗ್ಬಾರ್ದು. ಎಸ್, ಕಾಲ್ ಮಾಡಿ. ಎಸ್, ಹಲೋ. ಹಲೋ ಸರ್, ನಮಸ್ಕಾರ ಮ್ಯಾಮ್, ಯಾರು ಅಂತ ಗೊತ್ತಾಗ್ಲಿಲ್ಲ. ಹಲೋ ಹಲೋ ಮ್ಯಾಮ್, ಹೇಳಿ ನಿಮ್ ನೇಮ್. ರಾಧಾ ಸರ್. ಓಕೆ ಮ್ಯಾಮ್, ರಾಧಾ ಕ್ಲಾಸಸ್. ಓಕೆ ಮ್ಯಾಮ್, ಆರಾಮಿದ್ದೀರಾ? ನೀವ್ ಆರಾಮಿದ್ದೀರಾ? ಎಸ್ ಮ್ಯಾಮ್, ಚೆನ್ನಾಗಿದ್ದೀವಿ. ಸೊ ಈಗ ನನ್ನ ಪ್ರಶ್ನೆ ಸಿಂಪಲ್. ನಾನು ತುಂಬಾ ದಿನದಿಂದ ನೋಡಿದೀರಾ ಅಂತಿರಲ್ವಾ, ಒಂದು 3 ವರ್ಡ್ ಅನ್ನ ಹೇಳಿ. ಒಂದ್ 3 ವರ್ಡ್ ಹೇಳಿ, ನನ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಜಸ್ಟ್ 3 ವರ್ಡ್ಸ್. ಅಂದ್ರೆ ಯಾವಾಗ್ಲೂ ಪಾಸಿಟಿವ್ ಆಗಿರ್ತೀರಾ ಅಂತ ಅನಿಸ್ತು ಸರ್. ನಾನು ಯಾವಾಗ್ಲೂ ಜಾಸ್ತಿ ನೆಗೆಟಿವ್ ಥಿಂಕ್ ಮಾಡ್ತಿದ್ದೆ. ಓಕೆ, ನಿಮ್ ಬಗ್ಗೆ ಬೇಡ, ನನ್ ಬಗ್ಗೆ ಯಾವಾಗ್ಲೂ ಜಾಸ್ತಿ ಇದಾಗುತ್ತಾ ಆಗಲ್ಲ. ಫಾರ್ ಎಕ್ಸಾಂಪಲ್ ಏನ್ ಗೊತ್ತಾ ಮ್ಯಾಮ್, ನಾನು ಜಸ್ಟ್ 3 ವರ್ಡ್ ಅಷ್ಟೇ ಹೇಳಿ, ಆಮೇಲೆ ನಿಮ್ ಬಗ್ಗೆ ನಾನೇ ಹೇಳ್ತೀನಿ. ನನ್ ಬಗ್ಗೆ 3 ವರ್ಡ್ಸ್ ಹೇಳಿ. ಓಕೆ, ಪಾಸಿಟಿವ್ ಆಗಿರ್ತೀನಿ, 1 ವರ್ಡ್. ನೆಕ್ಸ್ಟ್, ಎನರ್ಜೆಟಿಕ್. ಓಕೆ, ನೆಕ್ಸ್ಟ್, ನೀವ್ ಅನ್ಕೊಂಡಿರೋದ್ ಮಾಡ್ತೀರಾ ಅಂತ ಅನ್ಸುತ್ತೆ. ಅನ್ಕೊಂಡಿರೋದು ಮಾಡೇ ಮಾಡ್ತೀನಿ ಅಲ್ವಾ? ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಈಗ ನೀವು ಲೈವ್ ಕ್ಲಾಸ್ಗೆ ಜಾಯ್ನ್ ಆಗಿ ಇನ್ನ 4 ಜನದ ಹತ್ರ ನಾನು ಮಾತಾಡ್ತೀನಿ, ಆಮೇಲೆ ನಿಮ್ಗೆ ಕನ್ಕ್ಲೂಷನ್ ಕೊಡ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಓಕೆ, 8-9 ಕಾಲ್ ಮಾಡಿದಿರಲ್ವಾ, ತಾವು ಕಾಲ್ ಮಾಡಿ. ಇಲ್ಲ, ನಾನೇ ಮಾಡ್ತೀನಿ. ಹಲೋ ಸರ್, ನಮಸ್ತೆ ಸರ್. ನಮಸ್ಕಾರ ಸರ್, ನಿಮ್ ನೇಮ್ ಸರ್? ವಿಶಾಲಾಕ್ಷಿ ಮ್ಯಾಮ್. ಓಕೆ, ಸಾರಿ, ವಿಶಾಲಾಕ್ಷಿ ಮ್ಯಾಮ್. ನನ್ನ ನೀವು ಅಬ್ಸರ್ವ್ ಮಾಡಿದಿರಲ್ವಾ, ನಿಮ್ಗೆ ಏನ್ ಅನ್ಸ್ತು? 3 ವರ್ಡ್. ಸರ್, ನಿಮ್ಮ ಯೂಟ್ಯೂಬ್ ಕ್ಲಾಸ್ ಅಲ್ಲಿ ಸ್ವಲ್ಪ ನೋಡಿ ಅಬ್ಸರ್ವೇಷನ್ ಮಾಡಿದ್ವಿ ಸರ್. ಓಕೆ, ಬಟ್ ಐ ಥಿಂಕ್ ನೀವು ಯಾವಾಗ್ಲೂ ಪಾಸಿಟಿವ್ ಆಗಿ ಇರ್ತೀರಾ ಸರ್. ಯಾವ್ದನ್ನು ಕೂಡ ನೆಗೆಟಿವ್ ಆಗಿ ಯಾವತ್ತೂ ನಾನು ನಿಮ್ಮ ಬಾಯಿಂದ ಓಡಿಸೋದಂಗೆ ಇಲ್ಲ ಸರ್. ಪಾಸಿಟಿವ್. ಓಕೆ ಮ್ಯಾಮ್, ಪಾಸಿಟಿವ್ ಆಗಿರ್ತೀನಿ. ನೆಕ್ಸ್ಟ್, ಪಾಸಿಟಿವ್ ಆಗಿ ಸೆಕೆಂಡ್, ಯಾವಾಗ್ಲೂ ನೀವು ಥಿಂಕಿಂಗ್ ಹೆಂಗಿರ್ತದೆ, ಯಾವಾಗ್ಲೂ ಪಾಸಿಟಿವ್ ಅಲ್ಲೇ ಥಿಂಕ್ ಮಾಡಿ ಎನರ್ಜೆಟಿಕ್ ಆಗಿರ್ಬೇಕು ಅನ್ನೋದೇ ಒಂದು ನಿಮ್ಮ ಒಂದು ಇದಿರುತ್ತೆ ಸರ್. ಯೂನಿವರ್ಸಿಟಿ ನೀವು ಎನರ್ಜೆಟಿಕ್ ಆಗಿ ನೀವು ಏನ್ ಕೊಡ್ತೀರಾ ಅದನ್ನೇ ನಾವು ಪಡ್ತೀವಿ ಅನ್ನೋದೊಂದು ನಿಮ್ಮ ಥಾಟ್ ಇದೆ ಸರ್. ಒಂದು ಓಕೆ ಮ್ಯಾಮ್. ಇನ್ನೊಂದು ಅಂದ್ರೆ
ಯಾವಾಗ್ಲೂ ನಾವ್ ಇನ್ನೂ ಒಂದ್ ಜೊತೆ ಇಂಟ್ರಾಕ್ಟ್ ಮಾಡ್ಬೇಕಾದ್ರೆ ಖುಷಿಯಾಗಿ ಇಂಟ್ರಾಕ್ಟ್ ಮಾಡ್ಬೇಕಂದ್ರೆ ಹ್ಯಾಪಿಯಾಗಿ ಇರ್ಬೇಕು ಅನ್ನೋದು ಥಿಂಕಿಂಗ್ ಇದೆ sir. ಓಕೆ ಮ್ಯಾಮ್, ಹ್ಯಾಪಿ ಆಗಿರ್ಬೇಕು. ಓಕೆ, ಈಗ ನೀವು 3 ವರ್ಡ್ ಅನ್ನ ಹೇಳಿದ್ರಿ. ಒಂದು ಪಾಸಿಟಿವ್ ಆಗಿರ್ತೀನಿ, ಎನರ್ಜೆಟಿಕ್ ಆಗಿರ್ತೀನಿ, ಹ್ಯಾಪಿ ಆಗಿರ್ತೀನಿ ಅಂತ. ಹಾ sir. ನಿಮ್ ಬಗ್ಗೆ ನಾನು ಒಂದೆರಡು ಮಾತು ಹೇಳ್ತೀನಿ, ಕೇಳಿ. ಓಕೆ ಸರ್. ಓಕೆ, ಯೂಶಲಿ ನೀವು ಲೈಫ್ ಅಲ್ಲಿ ಖುಷಿಯಾಗಿರ್ಲಿಕ್ಕೆ ಬಯಸ್ತೀರಾ ಅಥವಾ ಆಲ್ರೆಡಿ ಖುಷಿಯಾಗಿರ್ತೀರಾ? ಎರಡರಲ್ಲಿ ಒಂದು. ಹಾ ಸರ್. ನಿಮ್ಗೆ ನೆಗೆಟಿವ್ ಥಾಟ್ಸ್ ತುಂಬಾ ಇದೆ, ಓಕೆ ಸರ್. ಸೊ ಪಾಸಿಟಿವ್ ಆಗ್ಬೇಕು ಅಂತ ಬಂದಿದ್ದೀರಾ. ಸರ್. ನೆಗೆಟಿವ್ ಥಾಟ್ ತುಂಬಾ ಇದೆ, ಪಾಸಿಟಿವಿಟಿಯಿಂದ ಇರ್ಬೇಕು ಅಂತ ಇಲ್ಲಿಗೆ ಬಂದಿದ್ದೀರಾ. ಹಾ ಸರ್. ಹೌದು ಸರ್. ಎರಡನೇದು, ಮತ್ತೆ ನಿಮ್ಗೂ ಎನರ್ಜೆಟಿಕ್ ಆಗಿರ್ಬೇಕು ಅಂತಕ್ಕಂತ ಆಸೆ ಇದೆ. ಹಾ ಸರ್. ಹೌದು. ಇಟ್ ಮೀನ್ಸ್ ಮ್ಯಾಮ್, ನಾನೀಗ ಏನ್ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂದ್ರೆ, ನೀವು ನನಗೆ ಈ ಮೂರು ವರ್ಡ್ ಅನ್ನ ಹೇಳಿದ್ರಿ. ಹಾ ಸರ್. ನನಗೆ ಈ 3 ವರ್ಡ್ ಅನ್ನ ಹೇಳಿದ್ರಲ್ವಾ? ಹಾ ಸರ್. ಸೊ ನೀವು ನಿಮ್ಗೆ ಅದನ್ನ ಹುಡುಕ್ತಾ ಇದ್ದೀರಾ. ನಿಮಗ್ ಗೊತ್ತಿಲ್ದೇನೆ ನೀವೇನ್ ನನಗೆ ಸರ್ ನೀವ್ ಹಿಂಗಿದ್ದೀರಾ ಅಂತ ಹೇಳಿದ್ರಲ್ವಾ, ಸರ್ ನೀವು ಹ್ಯಾಪಿ ಆಗಿದ್ದೀರಾ, ಖುಷಿಯಾಗಿರ್ತೀರಾ, ಎನರ್ಜೆಟಿಕ್ ಆಗಿರ್ತೀರಾ, ಪಾಸಿಟಿವ್ ಇಂದ ಇರ್ತೀರಾ ಅಂತ. ನಿಮ್ಮ ಲೈಫ್ ಅಲ್ಲಿ ನೀವು ಹ್ಯಾಪಿಯನ್ನು ಹುಡುಕ್ತಾ ಇದ್ದೀರಾ, ಪಾಸಿಟಿವಿಟಿ ಇಂದ ಇರಬೇಕು, ನೆಗೆಟಿವ್ ಆಗಿ ಜಾಸ್ತಿ ಇದ್ದೀರಾ, ಪಾಸಿಟಿವಿಟಿ ಇಂದ ಇರಬೇಕು, ಎನರ್ಜೆಟಿಕ್ ಆಗಿ ಇರಬೇಕು ಅಂತಕ್ಕಂಥದ್ದನ್ನ ನೀವು ಹುಡುಕ್ತಾ ಇದ್ದೀರಾ. ಅದೇ ಸರ್. ಸೊ ಈ ಯೂನಿವರ್ಸ್ ಇಂದ ನಿಮ್ಮಲ್ಲಿ ಇಲ್ಲದೆ ಇರ್ತಕ್ಕಂಥದ್ದನ್ನ ನೀವು ಹುಡುಕ್ತಿದ್ರಲ್ವಾ, ಅದನ್ನು ಕೂಡ ನನ್ನಲ್ಲಿ ಈಗ ನೀವು ಹುಡುಕುದ್ರಿ. ಅದೇ ಸರ್. ಇಟ್ ಮೀನ್ಸ್ ಇಲ್ಲಿ ನಾನೇನ್ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂದ್ರೆ, ನೀವೇನ್ ಹುಡುಕ್ತಿರೋ ಈ ವಿಶ್ವದಿಂದ ಅದು ನಿಮಗ್ ಸಿಗತ್ತೆ. ಹಾ ಸರ್. ಈಗ ನನ್ನಲ್ಲಿ ನೀವೇನ್ ಹುಡುಕಿದ್ರಿ, ಪಾಸಿಟಿವಿಟಿ ಅಥವಾ ಹ್ಯಾಪಿ ಅಥವಾ ಎನರ್ಜೆಟಿಕ್ ಅಂತಕ್ಕಂಥದ್ದು. ಅದೇ ಸರ್. ಇಟ್ ಮೀನ್ಸ್ ನಿಮ್ಗೆ ನನ್ನಲ್ಲಿ ನಿಮ್ಗೆ ಏನ್ ಬೇಕು ಅದನ್ನ ನೀವು ಹುಡುಕಿದೀರಾ ಅಂತ. ಓಕೆ ಸರ್. ಓಕೆ. ಓಕೆ ಮ್ಯಾಮ್, ನಿಮ್ಮ ಹತ್ರ ಮಾತಾಡ್ತೀನಿ ನಾನು. ಓಕೆ. ಓಕೆ ಮ್ಯಾಮ್, ಬಾಯ್. ಸೊ ಇನ್ನ ಯಾರಾದ್ರೂ ಒಬ್ರು ಕಾಲ್ ಮಾಡಿ, 17 ನಾನೇ ಕಾಲ್ ಮಾಡ್ತೀನಿ ಅವ್ರು ಕೂಡ. ಹಲೋ, ನಮಸ್ಕಾರ ಮ್ಯಾಮ್. ನಿಮ್ಮ ಹೆಸರು? ಲತಾ ಮ್ಯಾಮ್. ಓಕೆ ಮ್ಯಾಮ್, 3 ವರ್ಡ್ ಹೇಳಿ, ನಿಮ್ಗೆ ಏನ್ ಅನ್ನಿಸ್ತು? ನೀವು ಅನ್ಕಣಕ್ಕೆಲ್ಲನೂ ಅಷ್ಟ ನೀಟಾಗಿ ಅದ್ ಹೆಂಗ್ ಮಾಡ್ತೀರಿ ಅಂತ ಅನ್ಕೊಂಡಿದ್ದೆಲ್ಲ ಮಾಡ್ತೀವಿ ಅಂತಕ್ಕಂಥದ್ದು ಒಂದು. ನೆಕ್ಸ್ಟ್, ಅಕ್ಯುರೇಟ್ ಆಗಿ ಇಷ್ಟ ಅಂತ ಇದನ್ನ ಹೇಳ್ತಾರಲ್ಲ, ಡೇಟ್ ಟೈಮ್. ಅಕ್ಯುರೇಟ್. ಓಕೆ, ನೆಕ್ಸ್ಟ್. ಆಮೇಲೆ ಅದು ನೀವು ಇದನ್ನ ನಿಮ್ಮ ಇದನ್ನ ಕೆಪಬಿಲಿಟಿ ಇಲ್ಲ ಅನ್ನೋದು ಅಷ್ಟು ಬೆಳೆಯಕ್ ನೀವು ಎಷ್ಟು ಇದು ಏನು ಎಫರ್ಟ್ ಇಂದನ ಹ್ಮ್ ಪರ್ಮಿಷನ್ ಎಷ್ಟು ಅಂದ್ರೆ ನೀಟಾಗಿ ತುಂಬಾ ಎಫರ್ಟ್ ಹಾಕಿದೀನಿ, ನಾನು ಆಗ್ತೀನಿ ಅಂತ ಅನ್ಕೊಂಡಿದ್ದೀರಾ. ಹೌದು. ಓಕೆ ಮ್ಯಾಮ್, ಈಗ ನೀವು ಲೈಫ್ ಅಲ್ಲಿ ತುಂಬಾ ಎಫರ್ಟ್ ಆಗ್ತಾ ಇದ್ದೀರಿ ಏನಾದ್ರು ಒಂದ್ ಮಾಡ್ಬೇಕು ಅಂತ, ತುಂಬಾ ಕಷ್ಟ ಬೀಳ್ತಾ ಇದ್ದೀರಾ. ನಂಬರ್ 1. ನೀವು ಅಕ್ಯುರೇಟ್ ಆಗಿ ನಾನು ಏನಾದ್ರು ಒಂದ್ ಮಾಡ್ಲೇಬೇಕು ಅಂತ ನೀವ್ ಅನ್ಕೋತಿದ್ದೀರಾ. ನಂಬರ್ 2 ಅಲ್ವಾ? ಅಂಡ್ ನೀವು ಏನಾದ್ರು ಒಂದ್ ಮಾಡೇ ಮಾಡ್ಬೇಕು ಅಂತ ಇದ್ದೀರಾ. ಅಂದ್ರೆ ನೀವೇನ್ ನನ್ಗೆ ಹೇಳಿದ್ರಲ್ವಾ, ಅದನ್ನ ನೀವು ಪ್ರಯತ್ನ ಪಡ್ತಾ ಇದ್ದೀರಾ. ಅದನ್ನ ಈಗ ನನ್ನಲ್ಲಿ ನೀವು ಹುಡುಕಿದ್ರಿ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಈಗ ಲೈವ್ ಬನ್ನಿ. ನೋಡಿ, ನಾನು ಇಲ್ಲಿ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ತಮ್ಗೆ ಅರ್ಥ ಆಗ್ತಿರ್ಬೋದು ಅನ್ಸುತ್ತೆ. ಈಗ ಫಾರ್ ಎಕ್ಸಾಂಪಲ್ ಲತಾ ಮ್ಯಾಮ್ ಹೇಳಿದ್ರು, ಸರ್ ನೀವು ತುಂಬಾ ಎಫರ್ಟ್ ಆಗ್ತೀರಾ ಅನ್ಸುತ್ತೆ ಸರ್ ಅಂತ. ನೆಕ್ಸ್ಟ್ ಇನ್ನೊಂದ್ ಏನ್ ಹೇಳಿದ್ರು, ಸರ್ ಅಕ್ಯೂರೇಟ್ ಆಗಿ ಮಾಡ್ತೀರಾ ಸರ್, ಏನೇ ಮಾಡೋದು ಅಂತ ಹೇಳಿದ್ರು. ಇಟ್ ಮೀನ್ಸ್ ಒಬ್ಬೊಬ್ರೆ ಮೂವರ್ಗೆ ಬೇರೆ ಬೇರೆ ರೀತಿ ಕಂಡ. ಒಬ್ರು ಏನ್ ಹೇಳಿದ್ರು ಎನರ್ಜೆಟಿಕ್ ಅಂತ ಹೇಳಿದ್ರು, ಇನ್ನೊಬ್ರು ಏನ್ ಹೇಳಿದ್ರು ಪಾಸಿಟಿವ್ ಇಂದ ಇರ್ತೀರಾ ಸರ್, ಎನರ್ಜೆಟಿಕ್ ಆಗಿರ್ತೀರಾ ಸರ್, ಮತ್ತೆ ಅನ್ಕೊಂಡಿದ್ ಮಾಡ್ತೀರಾ ಸರ್ ಅಂತ ರಾಧಾ ಕ್ಲಾಸಸ್ ಮ್ಯಾಮ್ ಹೇಳ್ತೀವಿ. ಇನ್ನೊಬ್ರು ಏನ್ ಹೇಳ್ತಿದ್ರೆ, ಸರ್ ಅಕ್ಯುರೇಟ್ ಆಗಿ ನೀವೇನ್ ಅಂದ್ಕೊಂಡ್ರು ಮಾಡ್ತೀರಾ, ನಿಮ್ ಎಫರ್ಟ್ ಜಾಸ್ತಿ ಆಗ್ತೀರಾ ಅಂತ ಇನ್ನೊಬ್ರು ಹೇಳ್ತಾರೆ. ಅಂದ್ರೆ ನಾನು ಲತಾ ಮ್ಯಾಮ್ಗೆ ಯಾವ ರೀತಿ ಕಂಡೆ ಅಂದ್ರೆ ಎಫರ್ಟ್ ಜಾಸ್ತಿ ಆಗ್ತೀನಿ ಅಂತ. ಇಟ್ ಮೀನ್ಸ್ ಇಂಡೈರೆಕ್ಟ್ಲಿ ಅವರು ನನ್ನಲ್ಲಿ ಎಫರ್ಟ್ ಅನ್ನ ಹುಡುಕ್ತಿದ್ದಾರೆ. ಈ ಒಂದು ಯೂನಿವರ್ಸಲ್ ಅವ್ರ ಎಫರ್ಟ್ ಅನ್ನ ಹುಡುಕ್ತಿದ್ದಾರೆ. ಇಟ್ ಮೀನ್ಸ್ ಅವ್ರು ಜಾಸ್ತಿ ಎಫರ್ಟ್ ಆಗ್ತಿದ್ದಾರೆ. ಏನಾದ್ರು ಒಂದು ಮಾಡ್ಬೇಕು ಅಂತ ಅವ್ರಿಗೆ ಅನ್ಸಿದೆ, ನಾನು ಅಕ್ಯುರೇಟ್ ಆಗಿ ಇದನ್ನೇ ಮಾಡ್ಬೇಕು ಅಂತ. ಅದಕ್ಕೆ ಅವ್ರು ಪ್ರಯತ್ನ ಪಡ್ತಿದ್ದಾರೆ. ಸೊ ಇಂಡೈರೆಕ್ಟ್ ಆಗಿ ಅವರ ಮನಸ್ಸಿನಲ್ಲಿ ಏನಿದೆ, ಅವರು ಏನನ್ನ ಹುಡುಕ್ತಾ ಇದ್ದಾರೆ, ಅದನ್ನ ನನ್ನ ರೂಪದಲ್ಲಿ ಅವ್ರು ಹೇಳ್ತಾರೆ ಅಷ್ಟೇ, ನನ್ನ ತೋರಿಸ್ಕೊಂಡು. ಈಗ ಫಾರ್ ಎಕ್ಸಾಂಪಲ್ ಇನ್ನ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ನಿನ್ನೆ ನೈಟು ಸುಮಾರು ಒಂದು 10-11 ಗಂಟೆಗೆ 4 ಜನ ನನ್ನ ಫ್ರೆಂಡ್ಸ್ ಇದ್ರು. ಶ್ರೀಧರ್, ಕಾಮರಾಜ್,
ಪ್ರಕೃತಿ, ನವೀನ್ ಅಣ್ಣ ಅಂತ ಹೇಳಿ ಈ 4 ಜನ ಇದ್ರು. ಅವ್ರಿಗೊಂದು ಪ್ರಶ್ನೆ ಅಂತ ಕೇಳಿದೆ, ಪ್ರೇಮ್ ತುಂಬಾ ವರ್ಷದಿಂದ ನೀವು ಮಾಡಿದ್ದೀರಾ, ಪ್ರೇಮ್ ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕೇಳಿದೆ. ನವೀನ್ ಅಣ್ಣ ಹೇಳಿದ್ರು, ಪ್ರೇಮ್ ಅಂದ್ರೆ ಆನೆಸ್ಟ್, ಇಂಟೆಲಿಜೆಂಟ್, ಸ್ಮಾರ್ಟ್, ಈ 3 ವರ್ಡ್ ಅಂತ ಹೇಳಿದ್ರು. ಆನೆಸ್ಟ್, ಇಂಟೆಲಿಜೆಂಟ್, ಸ್ಮಾರ್ಟ್ ಅಂತ 3 ವರ್ಡ್ ಹೇಳಿದ್ರು ನವೀನ್ ಅಣ್ಣ ಅಂತ ಹೇಳಿ ನನ್ನ ಫ್ರೆಂಡ್. ಸೊ ನಾನು ಅವ್ರಿಗೆ ಆಮೇಲೆ ಹೇಳ್ದೆ, ಅಣ್ಣ ನೀವು ನನ್ನಲ್ಲಿ ಆನೆಸ್ಟ್ ಹುಡುಕ್ತಾ ಇದ್ದೀರಾ ಅಂದ್ರೆ ಆನೆಸ್ಟ್ ಆಗಿದ್ದೀನಿ ಅಂತ ನೀವು ಹೇಳ್ತೀರಾ, ಇಂಟೆಲಿಜೆಂಟ್ ಅಂತ ಹೇಳ್ತೀರಾ, ಸ್ಮಾರ್ಟ್ ಅಂತ ಹೇಳಿದಿರಲ್ವಾ. ಆಕ್ಚುಲಿ ಒಂದ್ ಸತ್ಯ ಹೇಳ್ತೀನಿ ಕೇಳಿ ಅಣ್ಣ, ನೀವು ಈ ಪ್ರಪಂಚದಿಂದ ಎಲ್ರು ನಂಗೆ ಆನೆಸ್ಟ್ ಆಗಿರ್ಲಿ, ನನ್ಗೇನು ತೊಂದ್ರೆ ಮಾಡದೇ ಇರ್ಲಿ ಅಂತ ಹೇಳಿ ನೀವು ಬಯಸ್ತೀರಾ ಅಲ್ವಾ ಅಂತ ಹೇಳಿ. ಹೌದು ಪ್ರೇಮ್ ಅಂದ್ರು. ಅಣ್ಣ ಈ ಪ್ರಪಂಚದಲ್ಲಿ ನೀವ್ ಇಂಟೆಲಿಜೆಂಟ್ ಆಗಿರ್ಬೇಕು ಅಂತ ಹೆವಿ ಅನ್ಕೋತಿರ್ತೀರಾ, ಸ್ಮಾರ್ಟ್ ಆಗಿ ಕೆಲಸ ಮಾಡ್ಬೇಕು ಅಂತೀರಲ್ವಾ ಅಣ್ಣ. ಹೌದು ಪ್ರೇಮ್. ಮತ್ ನನ್ಗೆ ಯಾಕಣ ಹೇಳಿದ್ರಿ 3 ವರ್ಡ್? ಆಕ್ಚುಲಿ ಇದು ನಿಮ್ಮೊಳಗಿರ್ತಕ್ಕಂಥದ್ದು, ನೀವ್ ಹುಡುಕ್ತಾ ಇದ್ದೀರಾ, ನೀವ್ ಹಂಗಾಗ್ಬೇಕು ಅನ್ಕೊತಿದ್ರ, ಅದನ್ನ ನನ್ಗೆ ಹೇಳಿದಿರ ಅಷ್ಟೇ. ಹೌದಲ್ವಾ, ನಾನು ಇದನ್ನ ಯೋಚನೆ ಮಾಡಿಲ್ಲ. ನೀವು ಪ್ರೇಮ್ ಕಂಡ್ರೆ ಏನ್ ಅನ್ಸುತ್ತೆ ಅಂದ್ರಲ್ಲ, ಸಡನ್ ಆಗಿ 3 ವರ್ಡ್ ಹೇಳಿದೆ ಅಂದ್ರು. ಅಂದ್ರೆ ಅವ್ರು ಏನನ್ನ ಹುಡುಕ್ತಿದ್ರಲ್ವಾ, ಅವ್ರಿಗೆ ಏನ್ ಬೇಕು ಅಂತ ಹುಡುಕ್ತಿದ್ರಲ್ಲ, ಅದನ್ನ ನನ್ನಲ್ಲೂ ನೋಡಿದಾರೆ ಅಷ್ಟೇ. ನೆಕ್ಸ್ಟ್ ಶ್ರೀಧರ್ ಹೇಳ್ತಾ, ಎಲ್ರಿಗೂ ಹೆಲ್ಪ್ ಮಾಡ್ತೀಯ, ಹೆಲ್ಪಿಂಗ್ ನೇಚರ್ ಇದೆ, ನೀನ್ ಸಹಾಯ ಮಾಡ್ತೀಯ ಅಂತ. ಅವ್ರು ಹೇಳೋರು ಸುಮ್ನೆ ಇದ್ದೆ, ಅವ್ರ 5 ಜನ ಆನ್ಸರ್ ಹೇಳೋರು ಸುಮ್ನೆ ಇದ್ದೆ. ಆಮೇಲೆ ಹೇಳಿದ್ದವ್ರು, ಶ್ರೀಧರ್ ನಿನ್ಗೆ ತುಂಬಾ ಒಂದ್ ಥಾಟ್ ಇದೆ, ಬೇರೆಯವ್ರಿಗೆ ಹೆಲ್ಪ್ ಮಾಡ್ಬೇಕು ಅಂತ ಅಲ್ವಾ ಅಂತೆ. ಅವನು ಗುರು, ಹೌದು, ನಾನು ಎನಿ ಟೈಮ್ ಅದನ್ನೇ ಕೇಳ್ಕೊತಿರ್ತಿದ್ದೆ ಅವ್ರಿಗೆ, ಬೇರೆಯವ್ರಿಗೆ ಸಹಾಯ ಮಾಡೋ ಶಕ್ತಿ ಕೊಡಪ್ಪ ಅಂತ. ಬೇರೆಯವ್ರಿಗೆ ನಾನು ಹೆಲ್ಪ್ ಮಾಡಕ್ಕೆ ಬಯಸ್ತಾ ಇರ್ತೀನಿ. ಅವ್ನು ನೋಡಿ, ನನ್ನ ಫ್ರೆಂಡ್ಸ್ ಎಲ್ರಿಗೂ ಇಡೀ ವಿಜಯನಗರದಲ್ಲಿ ಏನಾದ್ರು ಶಾಪಿಂಗ್ ಮಾಡ್ಬೇಕು ಅಂದ್ರೆ ಅವನೇ ಕರ್ಕೊಂಡು ಹೋಗೋದು, ಏನಾದ್ರು ತರ್ಬೇಕು ಅಂದ್ರೆ ಅವನಿಗೆ ಗೊತ್ತಿದೆ, ಯಾವ್ದಾದ್ರು ಅಂಗಡಿ ಬೇಕಾ ಅವನಿಗೆ ಗೊತ್ತಿದೆ, ಇಲ್ಲ ಏನಾದ್ರು ಒಂದು ಬ್ಯಾಂಕಿಗೆ ಏನಾದ್ರು ಕಟ್ಟಬೇಕಾ ಅಥವಾ ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಬೇಕು, ಎಲ್ಲರೂ ಅವನ್ನೇ ಕ್ರಿಯೇಟ್. ಅಂದ್ರೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡ್ತಿರ್ತಾನೆ. ಬಟ್ ನಾನ್ ಕೇಳಿದ್ದೇನು, ಪ್ರೇಮ್ ಕಂಡ್ರೆ ಏನ್ ಅನ್ಸುತ್ತಪ್ಪ ಅಂತ. ಅವನೇನಂದ, ಎಲ್ರಿಗೂ ಸಹಾಯ ಮಾಡ್ತೀಯ ಗುರು ನೀನು ಅಂತ. ಅವ್ನು ನನ್ ಬಗ್ಗೆ ಹೇಳಿಲ್ಲ, ಅವನಿಗೆ ಗೊತ್ತಿಲ್ಲದೆ ಅವನ ಬಗ್ಗೆ ಅವ್ನು ಹೇಳ್ಕೊಂಡ. ಅವನು ಈ ಜಗತ್ತಿನಲ್ಲಿ ಸಹಾಯ ಮಾಡೋದನ್ನ ಹುಡುಕ್ತಾ ಇದ್ದಾನೆ, ಹಂಗಾಗಿ ನನ್ನಲ್ಲೂ ಒಬ್ಬ ಸಹಾಯಕ ಬೇಕ. ಮತ್ತೆ ನಮ್ಮ ಕಾಮರಾಜ್ ರಾಜು, ಅವನೇನಂದ್ರೆ, ಮಾಮ್ ನೀನು ಶ್ರಮಜೀವಿ, ಈ ವರ್ಡ್ ಹೇಳ್ದ, ಮಾಮ್ ನೀವು ಶ್ರಮಜೀವಿ ಅಂತ. ಆಕ್ಚುಲಿ ಶ್ರಮಜೀವಿ ಯಾರು ಅಂತ ನೋಡಿದ್ರೆ, ಅವನು ಹೈಸ್ಕೂಲು ಮತ್ತೆ ಮಿಡ್ಲ್ ಸ್ಕೂಲ್ ಇಂದ ಯಾವ್ದೋ ಒಂದು ಚಿಕ್ಕ ಪುಟ್ಟ ವ್ಯಾಪಾರ ಮಾಡಿ, ಅಂದ್ರೆ ಏನೋ ಒಂದು ಮಾರಾಟ ಮಾಡೋದು. ಈ ಹಲಸಿನ ಹಣ್ಣು ವ್ಯಾಪಾರ ಮಾಡಿ, ಅದನ್ನ ಮಾರಾಟ ಮಾಡಿ, ಆಮೇಲೆ ಒಂದು ಚಿಕ್ಕ ಆಟೋ ತೆಗೆದುಕೊಂಡು ಆಟೋ ಓಡಿಸಿ, ನೈಟ್ ಎಲ್ಲ ಆಟೋಗಳನ್ನ ಓಡಿಸಿ, ಆಮೇಲೆ ಇವತ್ತು 2-3 ಬಸ್ ಇಟ್ಟಿದ್ದಾರೆ. ಶ್ರಮ ವ್ಯಕ್ತಿ ಅವನು. ಬಟ್ ಅವನ್ನ ನಾನೇನ್ ಕೇಳ್ದೆ, ಪ್ರೇಮ್ ಅಂದ್ರೆ ಏನು ಅಂತ ಕೇಳ್ದೆ. ಮಾಮ್ ನೀನ್ ಶ್ರಮ ವ್ಯಕ್ತಿ ಅಂತ. ಇಟ್ ಮೀನ್ಸ್ ಆಕ್ಚುಲಿ ಅವ್ನ್ ಶ್ರಮ ವ್ಯಕ್ತಿ, ಅವ್ನ್ ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿ ಇವತ್ತೊಂದ್ 2 ಬಸ್ ಇಟ್ಟಿದ್ದಾನೆ ಅಲ್ವಾ. ನೋಡಿ, ಅವನಿಗೆ ಗೊತ್ತಿಲ್ದೇನೆ ಅವನ್ ಏನು ಅನ್ನೋದನ್ನ ನಾನು ಅಂತ ಹೇಳ್ದ. ಪ್ರೇಮ್ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ, ಶ್ರಮಜೀವಿ ಅಂತ ಹೇಳಿದ್ನಲ್ಲ, ಆಕ್ಚುಲಿ ಅವ್ನ್ ಶ್ರಮಜೀವಿ. ನಾನಾಗ ಹೇಳ್ದೆ, ಇವ್ರ 4 ಜನನ್ನ ಕೂರಿಸಿ ಹೇಳ್ದೆ. ಇನ್ನೊಬ್ರು ಹೇಳಿದ್ರು ಪ್ರಕೃತಿ ಅಂತ. ಹೇಳಮ್ಮ, ನಾನಂದ್ರೆ ಏನ್ ಅನ್ಕೊಂಡಿದ್ದೆ ಅಂದ್ರೆ, ನೀನಂದ್ರೆ ಫುಲ್ ಡೇರಿಂಗ್, ಫುಲ್ ಧೈರ್ಯ ನಿನ್ಗೆ ಅಂತ. ಆಮೇಲೆ ಅವ್ರಿಗೆ ಹೇಳಿದೆ, ಆಕ್ಚುಲಿ ನೋಡಿ ಪ್ರಕೃತಿ ಅವ್ರೆ, ನಿಮಗೆ ಧೈರ್ಯ ಇಲ್ಲ, ನಿಮಗ್ ಧೈರ್ಯ ಬೇಕು ಅಂತ ಅನ್ಕೋತಿದಿರಲ್ವಾ, ಏನಕ್ಕೂ ಧೈರ್ಯ ಇಲ್ಲ. ಡೆಫಿನೆಟ್ಲಿ ಏನಕ್ಕೂ ಧೈರ್ಯ ಇಲ್ಲ. ಅವ್ರಿಗೆ ಹೋಗೊಂದು ಚಟ್ನಿ ಹಾಕಿಸ್ಕೊಳ್ಳಲ್ಲ ಹೋಟ್ಲಲ್ಲಿ. ಅವ್ರಿಗೆ ನನ್ನ ಧೈರ್ಯವಂತ ಅಂತ ಹೇಳ್ತಿದ್ರು, ಅಂದ್ರೆ ಅವ್ರು ಧೈರ್ಯವಂತ ಇದ್ದಾರೆ. ಲಾಂಗ್ ಸ್ಟೋರಿ ಶಾರ್ಟ್, ಇಷ್ಟೋ ಜನ ನನಗೆ ಕಾಲ್ ಮಾಡಿ ಏನ್ ಹೇಳಿದ್ರು, ಅಥವಾ ನನ್ನ ಸ್ನೇಹಿತರು ಏನ್ ಹೇಳಿದ್ರಲ್ವಾ, ಆಕ್ಚುಲಿ ಅವ್ರಿಗೆ ಅವ್ರೇನು ಅಂತಕ್ಕಂಥದ್ನ ನನ್ನ ಮೇಲೆ ಹೇಳ್ತಿದಾರೆ ಅಷ್ಟೇ. ಈಗ ಯಾರೋ ಒಬ್ರು ಹೇಳಿದ್ರು ಪಾಸಿಟಿವ್ ಇಂದ ಇರ್ತೀನಿ ಅಂತ, ಅವರು ಆಕ್ಚುಲಿ ನೆಗೆಟಿವ್ ಆಗಿರ್ತಾರೆ. ಪಾಸಿಟಿವ್ ಇಂದ ನಾನು ಇರ್ಬೇಕಪ್ಪ ಅಂತೇಳಿ ಈ ಜಗತ್ತಿನಲ್ಲಿ ಹುಡುಕ್ತಾ ಇರ್ತಾರೆ. ಸೊ ಅದಕ್ಕೆ ನಾನು ಅವ್ರಿಗೆ ಪಾಸಿಟಿವ್ ತರ ಕಂಡಿರ್ತೀನಿ. ಅಂದ್ರೆ ನೀವ್ ಏನನ್ನ ಹುಡುಕ್ತಿರ್ತೀರಲ್ವಾ, ಅದನ್ನ ಈ ಯೂನಿವರ್ಸ್ ಕೊಡುತ್ತೆ ಅನ್ನೋಕಷ್ಟೇ ಈ ಒಂದು ಎಕ್ಸಾಂಪಲ್. ಇವತ್ತೇ ಹೋಗಿ ಕೂತ್ಕೊಂಡು ಯೋಚನೆ ಮಾಡಿ ತಾವೆಲ್ರು ಕೂಡ, ನನ್ಗೆ ಯಾಕೆ ಹಿಂಗಾಯ್ತು ಅಂತ ಅನ್ಕೊಂತಿದ್ರೆ, ನೀವೇನನ್ನ ಅಟ್ರಾಕ್ಟ್ ಮಾಡಿರ್ತೀರೋ ಅದೇ ಬಂದಿರುತ್ತೆ. ಕೆಲವು ಫಾರ್ ಎಕ್ಸಾಂಪಲ್, ಕೆಲವ್ರು ಹೇಳ್ತಾ ಇರ್ತಾರೆ, ಈ ಸಮಸ್ಯೆಯನ್ನ ನನ್ಗೆ ಯಾಕೆ ಅಂತ. ನೀವು ಎಗೇನ್ ಅದನ್ನೇ ಅಟ್ರಾಕ್ಟ್ ಮಾಡ್ಕೊತಿದ್ರ. ಸಮಸ್ಯೆ ಎಲ್ಲ ನನ್ಗೆ ಯಾಕೆ ಅಂದಾಗ ಸಮಸ್ಯೆ ಬರ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಯಾವ್ದೋ ಒಂದು ಈ ಪ್ರಾಬ್ಲಮ್ ಅಲ್ಲಿ ಇದೀರ ಅಂದ್ರೆ, ಧನ್ಯವಾದ,
ಯೂನಿವರ್ಸ್ ಥ್ಯಾಂಕ್ ಯು, ಈ ಸಮಸ್ಯೆ ನನಗೆ ಕೊಟ್ಟಿದ್ಯಾ ಅಂದ್ರೆ ಇದರಿಂದ ಏನಾದ್ರೂ ಒಂದು ಇದ್ದೇ ಇರುತ್ತೆ, ಇದರಿಂದ ಏನಾದ್ರೂ ಒಂದು ಕಲಿಯೋದು ಇದ್ದೇ ಇರುತ್ತೆ. ಹಂಗಾಗಿ ನೀನು ಈ ಸಮಸ್ಯೆನ ನನಗೆ ಕೊಟ್ಟಿದ್ಯಾ, ನಾನು ಇದನ್ನ ಎದುರಿಸಿ ಇದರಿಂದ ಆಚೆ ಬಂದು ಖುಷಿಯಾಗಿರ್ತೀನಿ ಅಂತ ಅನ್ಕೊಡಿ. ನೆಕ್ಸ್ಟ್ ಸಮಸ್ಯೆ ಬರುತ್ತಾ ನೋಡಿ, ನಾವೇನ್ ಅನ್ಕೋತೀವಿ, ಅಯ್ಯೋ ದೇವ್ರೆ ಸಮಸ್ಯೆ ಎಲ್ಲವೂ ನನ್ಗೆ ಯಾಕಪ್ಪ. ತುಂಬಾ ಹೆಣ್ಮಕ್ಳು ಪ್ರಪಂಚದಲ್ಲಿ ನನ್ನ ಫ್ರೆಂಡ್ ಒಬ್ರು ಈ ಪ್ರಕೃತಿ ಅಂತ ಹೇಳ್ತಾರಲ್ಲ ಅವರು ಆಗಾಗ ಆರೋಗ್ಯ ಸಮಸ್ಯೆ ಬರ್ತಾ ಇರುತ್ತೆ. ಅವ್ರ ಏನಂತಾರೆ ಅಂದ್ರೆ, ಪ್ರೇಮ್ ಇದೆಲ್ಲ ನನ್ಗೆ ಯಾಕೆ ಪ್ರೇಮ್. ನಾನು ಅವ್ರಿಗೆ ಹೇಳಿದೀನಿ, ನನ್ಗೆ ಯಾಕೆ ಇದೆಲ್ಲ ಅಂತಕ್ಕಂತ ವರ್ಡ್ ಬಿಡೋವರೆಗೂ ನಿನ್ಗೆ ಬರುತ್ತೆ. ಸೊ ನಾನ್ ನಿಮ್ಗೆ ಹೇಳ್ತಕ್ಕಂತ ಬಯಸ್ತಕ್ಕಂಥದ್ದೊಂದೇ, ಯಾವತ್ತೂ ಕೂಡ ನೀವೇನ್ ಹುಡುಕ್ಬೇಕು ಅಂದ್ರೆ ನಿಮ್ಗೆ ಏನ್ ಬೇಕೋ ಅದನ್ನ ಮಾತ್ರ ಹುಡುಕ್ಬೇಕು. ಫಾರ್ ಎಕ್ಸಾಂಪಲ್ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನನ್ ಪಕ್ಕದವ್ನ ಬಿಸ್ನೆಸ್ ತುಂಬಾ ಚೆನ್ನಾಗ್ ಆಗ್ತಾ ಇದೆ ಅಂದ್ರೆ ಅವ್ನಿಗೆ ಕಂಗ್ರಾಚುಲೇಷನ್ ಹೇಳ್ಕೊ, ಮಗ ನೀನ್ ಚೆನ್ನಾಗ್ ಮಾಡ್ತಾ ಇದೆಯಾ, ಕಂಗ್ರಾಚುಲೇಷನ್ಸ್, ಹಿಂಗೆ ಬಿಸ್ನೆಸ್ ಮಾಡು. ಆಗ ಯೂನಿವರ್ಸ್ಗೆ ಏನ್ ನಾವು ಮೆಸೇಜ್ ಕೊಡ್ತೀವಿ, ಸಕ್ಸಸ್ ಅಂದ್ರೆ ಇಷ್ಟ, ಅವ್ನ್ ಬಿಸ್ನೆಸ್ ಚೆನ್ನಾಗ್ ಆಗ್ತಾ ಇದೆ, ಅದು ಕಂಡ್ರೆ ನಾನು ಖುಷಿ ಪಡ್ತಾ ಇದ್ದೀನಿ, ಓಕೆ ಇವನ್ಗೂ ಬಿಸ್ನೆಸ್ ಸಕ್ಸಸ್ ಆಗ್ಲಿಕ್ಕೆ ಕೊಡೋಣ. ಯಾರೋ ಒಬ್ರು ಕೆಲ್ಸ ಆಗಿದೆ ಅಂದ್ರೆ ಕೊಡೋದಲ್ಲ, ಗೌರ್ಮೆಂಟ್ ಜಾಬ್ ಆಗಿತ್ತಲ್ವ, ಕಂಗ್ರಾಚುಲೇಷನ್ ನೀನ್ ಕಷ್ಟ ಪಟ್ಟಿದ್ಯಾ. ಆಗ ಯೂನಿವರ್ಸ್ ನನ್ಗೂ ಒಂದು ಜಾಬ್ ಕೊಡುತ್ತೆ. ಸೊ ನೆನ್ನೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ತಿಳ್ಕೊಂಡು ಇವತ್ತು ಯೂನಿವರ್ಸ್ ಅಂದ್ರೆ ಏನು ಅದ್ ಕೊಡುತ್ತಾ. ಎಸ್, ನೀವೇನ್ ಕೇಳ್ತಿರೋ, ನೆಗೆಟಿವ್ ಕೇಳಿದ್ರೆ ನೆಗೆಟಿವ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ BBC ಅಂತ ಒಂದು ಹೇಳಿದ್ದೆ ನಾನು ಯೂಟ್ಯೂಬ್ ಅಲ್ಲಿ, ಬ್ರೈನ್ ಬಾಡಿ ಕಮ್ಯುನಿಕೇಶನ್ ಅಂತ ಹೇಳಿ. ಅದರಲ್ಲಿ ನಮ್ಮ ರಾಧಾ ಕ್ಲಾಸಸ್ ಮ್ಯಾಮ್ ಇದಾರಲ್ವಾ, ಇವರು ಸರ್ ನಾನು ಒಂದು ಟ್ಯೂಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸರ್, ಫಸ್ಟ್ ವೀಕ್ ಅಲ್ಲಿ ಒಂದು 10 ಜನ ಅಡ್ಮಿಷನ್ ಆದ್ರೆ ಸಾಕು ಸರ್ ಅಂತ ಕೇಳಿದ್ರು. ಅವ್ರ ಅವತ್ತು ಸೆಕೆಂಡ್ ಥಾಟೇ ಇರ್ಲಿಲ್ಲ, ಬೇರೆ ಥಿಂಕೇ ಮಾಡ್ಲಿಲ್ಲ, ಡೌಟೇ ಇರ್ಲಿಲ್ಲ, 10 ಜನ ಸ್ಟೂಡೆಂಟ್ಸ್ ಸಿಗ್ಲಿ ಅಂತ ಮ್ಯಾನಿಫೆಸ್ಟೇಷನ್ ಮಾಡಿದ್ರು. ಆ ವೀಕ್ ಅಲ್ಲಿ ಅವ್ರಿಗೆ 19 ಅಡ್ಮಿಷನ್ ಸಿಕ್ತು, 19 ಅಂದ್ರೆ ಡಬಲ್. ಸ್ವಲ್ಪ ಡೌಟ್ ಅಲ್ಲ ಅವ್ರು, ನಂದು ಇದು ಹೋಗುತ್ತಾ, ಈ ಒಂದು ಆನ್ಲೈನ್ ಕ್ಲಾಸ್ ಕೋಚಿಂಗ್ ಕ್ಲಾಸಸ್ ಸಕ್ಸಸ್ಫುಲ್ ಆಗುತ್ತಾ ಅಂತ ಯೋಚನೆ ಮಾಡಿದ್ರೆ ಅವ್ರಿಗೆ ಆಗ್ತಿರ್ಲಿಲ್ಲ. ಸೊ ನಾನು ಹೇಳೋದಷ್ಟೇ, ಸೆಕೆಂಡ್ ಥಾಟೇ ಇರಬಾರ್ದು, ನೆಗೆಟಿವಿಟಿನೇ ಇರಬಾರ್ದು. ನೀವೇನ್ ಅನ್ಕೊಂಡಿದ್ರೆ ಇದಾಗುತ್ತೆ ಅಷ್ಟೇ, ಆಗ್ಲೇಬೇಕಷ್ಟೇ. ನೋಡು ಗುರು, ನನಗೆ ಏನು ಬೇಡ, ತರ್ಕ ಬೇಡ, ಇದು ಆಗುತ್ತಾ ಆಗಲ್ವಾ ಅದ್ ನನಗ್ ಬೇಡ, ಆತರ ಅನ್ಕೊಳಲ್ಲ, ಡೆಫಿನೆಟ್ಲಿ ಆಗುತ್ತೆ, ನಾನು ಇವತ್ತು ಅನ್ಕೋತಾ ಇದ್ದೀನಿ. ಈ ಮನೋಭಾವದಿಂದ ಮ್ಯಾನಿಫೆಸ್ಟೇಷನ್ ಅನ್ನ ಮಾಡಬೇಕು. ಸೊ ನಿನ್ನೆ ಮತ್ತೆ ಇವತ್ತು ಕ್ಲಾಸಸ್ ಅನ್ನ ಕೇಳಿದ್ರಲ್ವಾ, ನಿನ್ನೆ ಇವತ್ತು ಕ್ಲಾಸಸ್ ತಾವೇನ್ ಕೇಳಿದ್ರಲ್ವಾ, ಯಾರಾದ್ರೂ ಕಾಲ್ ಮಾಡಿ ನಿಮ್ಮಲ್ಲೇನ್ ಬದಲಾವಣೆ ಆಗಿದೆ ಅಥವಾ ಏನ್ ಅನ್ಸ್ತಾ ಇದೆ ಹೇಳ್ಬೋದು, ಒಂದಿಬ್ರು. ನಂಬರ್ 1. ನಂಬರ್ 2, ನಾನು ಹೇಳ್ತಾ ಇದ್ದೀನಿ ಇವತ್ತು ಎರಡನೇ ಸೆಷನ್ ವಿತ್ ಇನ್ 1 ವೀಕ್ ಆದ ನಂತರ ನೀವೇನ್ ಅನ್ಕೊಂಡಿದಿರೋ ಆ ದಾರಿಯಲ್ಲಿ ಪಾಸಿಟಿವಿಟಿ ತಮಗೆ ಕಾಣಿಸ್ತಾ ಇರುತ್ತೆ. ವಿತ್ ಇನ್ 30 ಡೇಸ್ ನನ್ನ ಸೆಷನ್ ಒಂದು 30 ಡೇಸ್ ಅಷ್ಟರಲ್ಲಿ ನೀವೇನ್ ಅನ್ಕೊಂಡಿರ್ತೀರೋ ಅದರಲ್ಲಿ 50% ಆಗಿರುತ್ತೆ. ಡೆಫಿನೆಟ್ಲಿ ನೀವು ಅನ್ಕೊಂಡಿರ್ತಕ್ಕಂಥದ್ದು ಕಂಪ್ಲೀಟ್ ಆಗುತ್ತೆ. ಸೊ ಇವತ್ತಿನ ಕ್ಲಾಸಸ್ ಅಲ್ಲಿ ನಿಮ್ಗೆ ಏನಾದ್ರು ಅನ್ಸಿದ್ರೆ ಮಾತಾಡಬಹುದು, ಅಥವಾ ಏನಾದ್ರು ಡೌಟ್ ಇದ್ರು ಕೂಡ ಕೇಳಬಹುದು. ಅಂಡ್ ಯಾರಾದ್ರೂ ಹೊಸ ಸ್ಟೂಡೆಂಟ್ಸ್ ಇವತ್ತು ಜಾಯ್ನ್ ಆಗಿದ್ರೆ ನೆನ್ನೆ ಕೇಳ್ಕೊಂಡ್ ಬನ್ನಿ. ನೋಡಿ, ನಾನು ಸ್ಟಾರ್ಟಿಂಗ್ ಅಲ್ಲಿ ಏನು ನಿಮಗೆ ಬೇಸಿಕ್ಸ್ ಮಾಡ್ಕೊಡ್ತಿದ್ದೀನಲ್ವಾ, ಇದು ತುಂಬಾ ಇಂಪಾರ್ಟೆಂಟ್. ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಾ, ಯಾವ್ದೋ ಒಂದು ಟೆಕ್ನಿಕ್ ಮಾಡ್ಬಿಡ್ತಾರೆ, 369 ಅಥವಾ ವಾಟರ್ ಟೆಕ್ನಿಕ್ ಅಥವಾ ಇನ್ನೊಂದು ಟೆಕ್ನಿಕ್, ಈ ತರ ಮ್ಯಾನಿಫೆಸ್ಟೇಷನ್ ಡೈರೆಕ್ಟ್ ಆಗಿ ಮಾಡ್ತಾರೆ. 70% ಜನಕ್ಕೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಲ್ಲ, ನೆನಪಿರ್ಲಿ. ಯಾಕಾಗಲ್ಲ ಗೊತ್ತಾ, ಅವರು ನಾನೀಗೇನ್ ನಿಮಗೆ ಬೇಸಿಕ್ಸ್ ಹೇಳ್ಕೊಡ್ತಾ ಇದೀನಲ್ವಾ ಇದನ್ನ ತಿಳ್ಕೊಳ್ದೆ ಮಾಡ್ತಾರೆ. ಸೊ ವರ್ಕ್ ಆಗಲ್ಲ. ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು, ಅಥವಾ ಏನಾದ್ರು ಹೇಳೋದಿದ್ರೆ ಹೇಳ್ಬೋದು. ಚಾಟ್ ಬಾಕ್ಸ್ ಅಂತ ಇದೆ, ಎಲ್ಲಾದ್ರೂ ಚಾಟ್ ಮಾಡ್ಬೋದು, ಇಲ್ಲ ನನಗೆ ಕಾಲ್ ಆದ್ರೂ ಮಾಡ್ಬೋದು, ಲೈವ್ ಅಲ್ಲಿ. ನಾನು BBC ಅಂತ ಏನ್ ಹೇಳುತ್ತಲ್ವಾ, ಇದಕ್ಕೊಂದು ಎಕ್ಸಾಂಪಲ್ ಹೇಳಿದ್ದೆ. ಇದೇ ರೀತಿ ಫ್ರೆಂಡ್ಸ್ ಎಲ್ಲ ಒಂದ್ ಇದನ್ನ ಬರೀತಾರೆ, ಇನ್ನೊಂದು ವರ್ಷ ಆದ್ಮೇಲೆ ನಾನು ಏನಾಗಿರ್ತೀನಿ ಅಂತ ಹೇಳಿ, ಬ್ರೈನ್ ಅಂಡ್ ಬಾಡಿ ಕಮ್ಯುನಿಕೇಶನ್ ಅಂತ ಹೇಳಿ. ಒಂದ್ ನಿಮಿಷ. ಹಲೋ ಹಲೋ ಸರ್. ನಮಸ್ಕಾರ ಮ್ಯಾಮ್. ನಮಸ್ತೆ ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮ್ಯಾಮ್, ಹೇಗಿದ್ದೀರಿ?
ಸರ್ ಹ್ಯಾಪಿ. ಐ ಆಮ್ ಹ್ಯಾಪಿ. ಓಕೆ, ನೀವ್ ಸರ್? ನಾನ್ ತುಂಬಾ ಚೆನ್ನಾಗಿದ್ದೀನಿ, ಚೆನ್ನಾಗಿರ್ತೀನಿ. ಓಕೆ, ಹೇಳಿ ಮ್ಯಾಮ್. ಸರ್ ನನಗೆ ಹ್ಮ್. ಯಾವ್ದೇ ಮ್ಯಾನಿಫೆಸ್ಟೇಷನ್ ಅನ್ನೋದು ಗೊತ್ತಿತ್ತು ಸರ್, ಮಾಡ್ತಿದ್ದೆ ನಾನು. ಓಕೆ. ನಂಗೆ ಒಳ ಮನ್ಸಲ್ಲಿ ಏನಿತ್ತಂದ್ರೆ ಒಂದ್ ಥಾಟ್, ಇದಾಗುತ್ತಾ ನೀವ್ ಹೇಳಿದ್ರಿ, ಎಸ್. ಇದಾಗುತ್ತಾ ಅನ್ನೋದೊಂದಿತ್ತು ಸರ್. ನಿಮ್ Yes. ಕ್ಲಾಸಸ್ ನೋಡಿದ್ಮೇಲೆ ನಂಬಿಕೆ, ನೀವ್ ಹೇಳಿದ್ರಲ್ಲ ಸರ್, ಮನಸ್ಸೊಳಗೆ ಇದ್ದಿದ್ದೆ ನಾವ್ ನಿಮ್ಗೆ ಹೇಳ್ತೀವಿ ಅಂತ ಹೇಳಿ. ಹೌದು. ನಾನ್ ಫಸ್ಟ್ ಕಾಲ್ ಮಾಡಿ ಹೇಳ್ಬೇಕು ಅನ್ಕೊಂಡೆ ಸರ್, ನಿಮ್ ಮೇಲೆ ನಂಗೆ ನಂಬಿಕೆ ಇದೆ ಸರ್ ಅಂತಂದು. ಆಮೇಲೆ ಒಂದಿಬ್ರು ಜನ ಕಾಲ್ ಮಾಡಿ ಹೇಳಿದ್ಮೇಲೆ ನೀವ್ ಅನ್ಕೊಂಡ್ರಿ, ನೀವ್ ಹೇಳಿದ್ರಿ ನಮ್ಮ ಮನ್ಸಲ್ಲಿರೋದನ್ನ. ಓ ಈ ತರ ಇದೆಯಾ ಸರ್, ಈ ತರ ಹೇಳ್ತಿದಾರೆ ಅಂದ್ರೆ ನಿಜವಾಗಿ ಕರೆಕ್ಟ್ ಆಗಿದೆ. ನನ್ಗೆ ನಂಬಿಕೆ ಅನ್ನೋದ್ ಇದ್ದಿಲ್ಲ, ಏನೋ ಸರ್ ಕ್ಲಾಸ್ ನೋಡಿದ್ಮೇಲೆ ನಂಬಿಕೆ ಬಂದಿದೆ. ಇದನ್ನ ನಾನು ಹೋಗ್ತಾ ಇದೀನಿ ಅನ್ನೋದು ನನಗೆ ಗೊತ್ತಾಯ್ತು ಸರ್. ಸೂಪರ್ ಮ್ಯಾಮ್, ಸೂಪರ್. ನೋಡಿ, ಏನ್ ವಿಡಿಯೋ ನೋಡ್ತಿದ್ರಲ್ಲ, ವಿಡಿಯೋ ನೋಡೋಕ್ ಒಂದ್ ನಿಮಿಷ ಹೇಳ್ಬಿಡ್ತೀನಿ. ನೋಡಿ, ಇವ್ರು ಫಸ್ಟ್ ಕಾಲ್ ಮಾಡ್ಬೇಕು ನನ್ ಬಗ್ಗೆ ಏನ್ ಹೇಳಿ ಅಂತ ಹೇಳಿದಾಗ, ಸರ್ ನಿಮ್ ಮೇಲೆ ನನ್ಗೆ ನಂಬಿಕೆ ಇದೆ ಅಂತ ಹೇಳ್ಬೇಕು ಅಂತ ಅನ್ಕೊಂಡಿದ್ರಂತೆ. ಆಮೇಲೆ ನಾನು ಹೇಳಿದ್ನಲ್ವಾ, ಇವ್ರಿಗೆ ನಂಬಿಕೆ ಇರ್ಲಿಲ್ವಂತೆ ಇದು ವರ್ಕ್ ಆಗುತ್ತಾ ಅಂತ ಹೇಳಿ. ಸೊ ಇಟ್ ಮೀನ್ಸ್ ಅವ್ರೇನ್ ಹುಡುಕ್ತಾ ಇದಾರೆ, ನಂಬಿಕೆಯನ್ನ ಹುಡುಕ್ತಿದ್ದಾರೆ. ಹಂಗಾಗಿ ನನ್ನಲ್ಲೂ ಕೂಡ ಆ ನಂಬಿಕೆ ಅವ್ರಿಗೆ ಕಾಣಿಸಿದೆ. ಸಿಂಪಲ್ ಅಲ್ವಾ ಮ್ಯಾಮ್? ಸೂಪರ್ ಮ್ಯಾಮ್, ಸೂಪರ್. ಈಗ ಅರ್ಥ ಆಯ್ತಾ ಮ್ಯಾನಿಫೆಸ್ಟೇಷನ್ ಯಾಕೆ ವರ್ಕ್ ಆಗಲ್ಲ ಕೆಲವ್ರಿಗೆ ಅಂತ? ಹಾ ಸರ್, ನಾನ್ ತುಂಬಾ ದಿನದಿಂದ ಮಾಡ್ತಿದ್ದೆ, ಏನೋ ಒಂದ್ ಮಾಡ್ತಿದ್ದೆ. ಅದ್ ಯಾವ್ದು ನಂಗೆ ವರ್ಕ್ ಆಗ್ತಿಲ್ಲ. ತುಂಬಾ ಚೆನ್ನಾಗ್ ಓದ್ಬೇಕು ಅಂತಂದು, ಆದ್ರೆ ಒಳ ಮನ್ಸಲ್ಲಿ ನನ್ಗೆ ಇವತ್ತು ಇಷ್ಟ ಆಗುತ್ತಾ ಅನ್ನೋದು ಒಂದ್ ಥಿಂಕ್ ಇರ್ತಿತ್ತು ಸರ್. ಎಸ್. ಆಮೇಲೆ ಏನೋ ಒಂದ್ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಾನ್ ಅನ್ಕೋತಿದ್ದೆ ಆಗುತ್ತೆ ಅಂತ. ಆದ್ರೆ ನನ್ಗೆ ಒಳಗಿರೋ ಮನ್ಸಿದೆ ಸರ್, ಇದು ಆಗುತ್ತಾ ಅನ್ನೋ ಒಂದ್ ಕ್ವಶನ್ ಬರೀ ಯಾವಾಗ. ಎಸ್, ಕರೆಕ್ಟ್. ನೀವೇನೋ ಒಂದ್ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಸುಮ್ನೆ ಹೊರಗಡೆ ಆಗುತ್ತೆ ಅನ್ಕೊಂಡ್ರಾಗಲ್ಲ, ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಕೂಡ ಹಾಗೆ ಆಗುತ್ತೆ ಅನ್ಕೋಬೇಕಲ್ವಾ? ಸೊ ನಾ ಏನ್ ಅನ್ಕೊಂಡಿರಲ್ಲ ಸರ್, ಅವೆಲ್ಲ ಕೆಲ್ಸಗಳು ಸುಲಭವಾಗಿ ಆಗ್ತಿದ್ವು. ಕರೆಕ್ಟ್. ಅವಾಗ ಅನ್ಸಿತ್ತು, ಇದನ್ನ ಯಾವತ್ತಾದ್ರೂ ಅನ್ಕೊಂಡಿದ್ದ ಏನೋ ನಾನು ಆಗುತ್ತೆ ಅಂತ. ಅದಾಗ್ತಿದೆ, ಯಾವತ್ತೂ ಆಗ್ಬೇಕಾಗಿತ್ತು ಇವತ್ತಾಗಿದೆ ಅಂತಂದು ಕರೆಕ್ಟ್. ಏನೋ ಒಂಥರ ಫೀಲ್ ಆಗ್ತಿತ್ತು. ಕರೆಕ್ಟ್. ಹಾಗಾಗಿ ನಂಗೆ ನಂಬಿಕೆ ಅನ್ನೋದನ್ನೇ ಹುಡುಕ್ತಾ ಇದೆ ಸರ್ ನಾನು. ಎಸ್, ಸೂಪರ್. ನೀವು ನಂಬಿಕೆಯನ್ನ ಹುಡುಕ್ತೀರಿ, ಹಾಗಾಗಿ ನನ್ನಲ್ಲಿ ನಿಮ್ಗೊಂದು ನಂಬಿಕೆ ಕಂಡಿದೆ. ಮತ್ತೆ ಇನ್ನೊಂದು ಯಾವ್ದನ್ನು ಸರ್ ದುಡ್ಡು ಖರ್ಚು ಮಾಡಿ ಏನು ತಗೊಳಕ್ಕೆಲ್ಲ. ನಾನಂತೂ ನಿಮ್ಗೆ ಕ್ಲಾಸ್ ಅಂತೂ ಹಿಂದೆ ಮುಂದೆ ನೋಡ್ದೆ ತಗೊಂಡಿದ್ದೀನಿ, ಇದಂತೂ ಸತ್ಯ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅಂಡ್ ಖಂಡಿತ ಒಳ್ಳೇದಾಗಿ ಆಗುತ್ತೆ. ಮತ್ತೆ ಇನ್ನ ಒಂದೇನಂದ್ರೆ, ನೀವ್ ಹೇಳ್ತಾ ಇದ್ರಿ ಸರ್, ಕೆಲವು ನಾನೇನು ಅಂದ್ಕೊಂಡಿರ್ಲಿಲ್ಲ ಅದು ಈಸಿಯಾಗಿ ಆಗೋದು. ನಾನು ಅಂದ್ಕೋತಿದ್ದೆ, ಬಟ್ ನನ್ನ ಒಳ ಮನ್ಸು ಆಗಲ್ಲ ಅನ್ಕೋತಿತ್ತು, ಆ ಕೆಲ್ಸ ಆಗ್ಲಿಲ್ಲ ಅಂತ ಹೇಳಿದ್ರಿ. ಎಸ್, ಡೆಫಿನೆಟ್ಲಿ ಸತ್ಯ. ಕೆಲವು ಬಾರಿ ಏನಾಗುತ್ತೆ ಅಂದ್ರೆ, ನಾವು ಈಗ ಫಾರ್ ಎಕ್ಸಾಂಪಲ್ ನಾವೇನು ಅಂದ್ಕೊಳ್ಳೋದೇ ಇಲ್ಲ, ಬಟ್ ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ಕೊಂಡಿರುತ್ತೆ. ಕೆಲವು ಬಾರಿ ನಾವೇನು ಅಂದ್ಕೊಂಡಿರಲ್ಲ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ಕೊಂಡಿರುತ್ತೆ. ಸೊ ಅದಾಗಿರುತ್ತೆ. ಕೆಲವು ಬಾರಿ ನಾವೇನ್ ಅನ್ಕೋತೀವಿ, ನಾವು ಕಾನ್ಶಿಯಸ್ ಮೈಂಡ್ ಅಂತ ಇದೆ, ನಾವೇನ್ ಅನ್ಕೋತೀವಿ, ಎಸ್ ಇದನ್ ಮಾಡ್ತೀನಿ ಅಂತ ಅನ್ಕೋತೀವಿ ಅಷ್ಟೇ ಕಾನ್ಶಿಯಸ್ ಮೈಂಡ್ ಅಲ್ಲಿ. ಬಟ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇದೆ, ಇದಾಗಲ್ಲ ನಿಮ್ ಕೈಲಿ ಅಂತ ಇರುತ್ತೆ. ಸೊ ಆ ಕೆಲ್ಸ ಆಗಲ್ಲ. ಇಟ್ ಮೀನ್ಸ್ ಒಂದ್ ಕಡೆ ಬರೀತಾರೆ ಒಬ್ರು ಆತರು, ಕಾನ್ಶಿಯಸ್ ಮೈಂಡ್ ಅಂತ ಏನಿದೆಯಲ್ಲ, ಇದು ಒಂದು ವಾಚ್ಮೆನ್ ತರ. ಜಸ್ಟ್ ಏನನ್ನ ಕೊಡ್ತಾ ಇದ್ದೀವಿ, ಏನ್ ಒಳಗಡೆ ಕಳಿಸ್ತಾ ಇದ್ದೀವಿ ಅಂತ ಅಷ್ಟೇ ನೋಡುತ್ತೆ, ಯಾವುದು ಕಾನ್ಶಿಯಸ್ ಮೈಂಡ್. ಬಟ್ ಸಬ್ ಕಾನ್ಶಿಯಸ್ ಮೈಂಡ್ ಇದೆಯಲ್ಲ, ಅದು ನಮ್ಮ ಒಳಗಡೆ ಇರ್ತಕ್ಕಂಥದ್ದು. ನಾವು ಯಾವತ್ತು ವಾಚ್ಮೆನ್ಗೆ ಅಷ್ಟು ಇಂಪಾರ್ಟೆನ್ಸ್ ಅನ್ನ ಕೊಡಲ್ಲ. ಬಿಕಾಸ್ ಅವ್ರು ಡೋರ್ ಹತ್ರ ಇರ್ತಾರೆ, ಏನ್ ಒಳಗಡೆ ಬರುತ್ತೆ ಏನ್ ಒಳಗಡೆ ಹೋಗಲ್ಲ ಅಷ್ಟು ಮಾತ್ರ ನೋಡ್ಕೋತಾರೆ, ಅದು ಕಾನ್ಶಿಯಸ್ ಮೈಂಡ್. ಬಟ್ ಆಲ್ರೆಡಿ ಒಳಗಡೆ ಹೋಗಿ ಕೂತಿರೋದು ಯಾವ್ದು, ಸಬ್ ಕಾನ್ಶಿಯಸ್ ಮೈಂಡ್. ಸೊ ನಾವು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಯಾವ್ದನ್ನ ಬಿಲೀವ್ ಮಾಡ್ತೀವಲ್ವಾ, ಅದಾಗೆ ಆಗುತ್ತೆ. ಈಗ ನಾನ್ ಸುಮ್ನೆ ಹೊರಗಡೆ ಬಂದ್ಬಿಟ್ಟು ನಾನು ತುಂಬಾ ಶ್ರೀಮಂತ ಆಗ್ತೀನಿ, ಆಮೇಲೆ ಒಳಗಡೆ ಅದ್ ಹೆಂಗ ಆಗ್ತೀನಿ ಅನ್ನೋದಿದ್ರೆ ನಾನು ಯಾವತ್ತೂ ಎಸ್ ಅಲ್ವಾ? ನೋಡಿ, ನಮ್ಮ ಮನಸ್ಸಿರ್ತಕ್ಕಂತ ಪವರ್, ನಾವೇನ್ ಅನ್ಕೋತೀವ ನಾನ್ ರಿಚ್ ಅನ್ಕೋತಿದ್ದೆ, ಮನ್ಸಲ್ಲಿ ಏನ್ ಅನ್ಕೋತಿದ್ದೆ, ಅದ್ ಹೆಂಗಾಗ್ಬಿಡುತ್ತೆ, ನಾನಿನ್ನು ಅರ್ನೇ ಮಾಡ್ತಿಲ್ಲ, ನಾನೇನು ಅದ್ರ ಬಗ್ಗೆ ವರ್ಕೆ ಮಾಡ್ತಿಲ್ಲ, ಆದ್ರೂ ನಮ್ಗೆ ಹೆಂಗಾಗ್ಬಿಡುತ್ತೆ ಅನ್ನೋದೊಂದು ಸಿಕ್ಕು ಆತರ ಮೈಂಡ್ ಅಲ್ಲಿ ಬರ್ತಿದ್ದೀನಿ. ಎಸ್, ಆತರ ಬರ್ಬಾರ್ದು. ಈಗ ಫಾರ್ ಎಕ್ಸಾಂಪಲ್ ನಾನು ಈಗ ಓದ್ತಾ ಇದ್ದೀನಿ, ಬಟ್ ನಾನ್ ರಿಚ್ ಅನ್ಕೋಬೇಕು. ಓದ್ತಾ ಇದ್ದೀನಿ, ನಾನ್ ರಿಚ್ ಅನ್ಕೋಬೇಕು. ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ. ನಮ್ಮೂರಲ್ಲಿ ಒಬ್ಬಿದ್ದ, ಅವ್ರ ಏನ್ ಮಾಡೋರು ಅಂದ್ರೆ, ನಮ್ ಫ್ರೆಂಡೇ ಅವ್ರು ಏನ್ ಮಾಡೋರು ಅಂದ್ರೆ,
ಆಗ ಆ ಟೈಮಲ್ಲಿ ಅವ್ರ ಹತ್ರ ಏನು ಇರ್ಲಿಲ್ಲ. ಬಟ್ ಹೆಂಗ್ ತೋರಿಸ್ಕೊಳ್ಳೋರು ಅಂದ್ರೆ ನನ್ನ ಹತ್ರ ಎಲ್ಲವೂ ಇದೆ ಅನ್ನೋದು ತೋರಿಸ್ಕೊಳ್ಳೋರು. ನಾನ್ ಫುಲ್ ರಿಚ್ ಅಂತ ತೋರಿಸ್ಕೊಳ್ಳೋರು. ಅವ್ರು ಹಂಗೆ ಫೀಲ್ ಆಗೋರು. ಐರನ್ ಮಾಡಿ ಶೆಂಟ್ ಹಾಕೊಂಡೇ ಹೋಗ್ತಾ ಇದ್ರು. ಯಾವ್ದೋ ಒಂದು ಪರ್ಫ್ಯೂಮ್ ಮಾಡ್ಕೊಂಡು ಹೋಗ್ರು. ಹಾ. ನಮ್ಮೂರಲ್ಲಿ ಯಾರು ಪರ್ಫ್ಯೂಮ್ ಆಗ್ತಿರ್ಲಿಲ್ಲ, ಯಾರು ಐರನ್ ಮಾಡ್ತಿರ್ಲಿಲ್ಲ. ಆ ಕಾಲಕ್ಕೆ ಅವ್ರು ಹಂಗ್ ಮಾಡ್ತಾ ಇದ್ರು. ಬಟ್ ಅವ್ರ ಹತ್ರ ಏನು ಇರ್ಲಿಲ್ಲ. ಬಟ್ ಇವತ್ತು ಚೆನ್ನಾಗಿದ್ದಾರೆ, ಎಲ್ಲವೂ ಇದೆ ಅವ್ರ ಹತ್ರ. ಇಟ್ ಮೀನ್ಸ್ ಅವರು ಏನು ಇಲ್ಲದೆ ಇರ್ತಕ್ಕಂತ ಕಾಲದಲ್ಲಿ ನಾನ್ ರಿಚ್ ಅಂತ ಅವ್ರು ನಂಬಿದ್ರು. ಸೊ ಇವತ್ತು ರಿಚ್ ಆಗಿದ್ದಾರೆ. ಸೊ ನೀವು ಅಷ್ಟೇ, ನೀವು ಓದ್ತಾ ಇದ್ದೀರಾ, ಎಸ್ ಯು ಆರ್ ರಿಚ್, ಯು ಆರ್ ವೆಲ್ತಿ, ಯು ಆರ್ ಹೆಲ್ತಿ, ಯು ಆರ್ ಒನ್ ಆಫ್ ದ ಮೋಸ್ಟ್ ಇಂಟೆಲಿಜೆಂಟ್. ನೀವು ಅಂದ್ಕೊಡಿ, ಮುಂದೆ ನೀವು ಆಗ್ತೀರಾ. ಫಾರ್ ಎಕ್ಸಾಂಪಲ್, ನಿಮ್ಗೆ ಒಳ್ಳೆ ಕೆಲಸ ಸಿಗೋದರ ಮೂಲಕ ನೀವು ರಿಚ್ ಆಗ್ಬೋದು, ಅಥವಾ ನಿಮ್ಗೆ ಒಳ್ಳೆ ಹುಡುಗನ ಮದುವೆ ಆಗೋದರ ಮೂಲಕ ರಿಚ್ ಆಗ್ಬೋದು, ಅಥವಾ ನಿಮ್ಗೆ ಇನ್ನೊಂದು ಏನೋ ಒಂದು ಸಿಗ್ಬೋದು. ಫಾರ್ ಎಕ್ಸಾಂಪಲ್, ತಮ್ಮ ಮೊನ್ನೆ ನೋಡಿದ್ರಿ, ಯಾರೋ ಒಬ್ನಿಗೆ ಕೇರಳದಲ್ಲಿ ಹೋಗಿ ಲಾಟ್ರಿ ಟಿಕೆಟ್ ತೆಗೆದುಕೊಂಡು ಆಮೇಲೆ ಅದನ್ನ ಯಾರಿಗೋ ಒಬ್ರಿಗೆ ಮಾರಕ್ ಹೋಗಿ, ಏನೋ ಪೆಟ್ರೋಲ್ ದುಡ್ಡು ಇಲ್ದೇ ಇದ್ದಾಗ ಆ ಮಾರಕ್ ಹೋದವನ್ಗೆ ನಾನ್ ತಗೊಳಲ್ಲ ಅಂತ ಹೇಳಿ ವಾಪಸ್ ಕಳಿಸಿ ಮತ್ತೆ 1 ಕೋಟಿ ಗೆದ್ದ ಅಂತ ಹೇಳಿ ನೀವು ನ್ಯೂಸ್ ಅಲ್ಲಿ ನೋಡಿದ್ರಿ. ಅವನ ಸಬ್ ಕಾನ್ಶಿಯಸ್ ಮೈಂಡ್ ಒಂದಿನ ಅನ್ಸಿರುತ್ತೆ, ಯಾರು ಅವರು ಇವರು ಗ್ಯಾರೇಜ್ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಅವ್ರಿಗೆ ಒಂದಲ್ಲ ಒಂದಿನ ಅನ್ಸಿರುತ್ತೆ, ನಾನ್ ರಿಚ್ ಆಗಿರ್ಬೇಕಪ್ಪ, ಎಷ್ಟ್ ದಿನ ಅಂತ ಬೇರೆಯವ್ರ ಕಾರ್ ಸರಿ ಮಾಡ್ಲಿ, ನಾನ್ ಕಾರಲ್ಲಿ ಓಡಾಡ್ಬೇಕು ಅಂತ ಹೇಳಿ ಅವ್ರ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅನ್ಕೊಂಡಿರ್ತಾರೆ. ಸೊ ಆಗ ಅದು ಯಾವುದೇ ಒಂದು ರೂಪದಲ್ಲಿ ಕೊಡುತ್ತೆ ಯೂನಿವರ್ಸು. ಇಲ್ಲ ನೋಡಿ, ತಂದೆ ತಾಯಿ ರೂಪದಲ್ಲಾದ್ರೂ ಕೊಡ್ಬೋದು, ಇಲ್ಲ ಗಂಡನ ರೂಪದಲ್ಲಾದ್ರೂ ನಿಮ್ಗೆ ರಿಚ್ ಅನ್ನ ಕೊಡ್ಬೋದು, ಇಲ್ಲ ಒಂದು ಕೆಲಸದ ರೂಪದಲ್ಲಾದ್ರೂ ಕೊಡ್ಬೋದು, ಇಲ್ಲ ಒಂದ್ ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ದುಡ್ಡಾದ್ರೂ ನಿಮಗೆ ಬರ್ಬೋದು. ಜಸ್ಟ್ ಬಿಲೀವ್. ಹೌದು ಸರ್, ಹೌದು. ಅದೇ ನಿಜ ಸರ್. ಓಕೆ. ನಾ ತುಂಬಾ ನೆಗೆಟಿವ್ ಅಂತೂ ಇದ್ದೆ. ನಿಮ್ ಕ್ಲಾಸಸ್ ನೋಡಿದ್ಮೇಲೆ ನಾನು ಪಾಸಿಟಿವ್ ಬರ್ತಾ ಇದೆ ಸರ್. ನಾನು ಅದನ್ನು ಕೂಡ ಆಕ್ಸೆಪ್ಟ್ ಮಾಡಿದ್ದೀನಿ ಸರ್. ಆಮೇಲೆ ಎನರ್ಜಿ ಕೂಡ ಎಲ್ಲರೂ ಹೇಳ್ದಂಗೆ ಎನರ್ಜಿ ಪಾಸಿಟಿವ್. ಏನಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಎಲ್ಲಾ ವಿಚಾರಗಳನ್ನ ಅಟ್ರಾಕ್ಟ್ ಮಾಡ್ಬೇಕು ಅನ್ನೋದಂತೂ ತುಂಬಾ ಇದೆ. ಸೂಪರ್ ಸೂಪರ್. ನೀವ್ ಏನ್ ಅನ್ಕೋತೀರ ಅದಾಗತ್ತೆ ನೋಡಿ. ಈ 30 ಸೆಷನ್ ಮುಗಿದ್ರೊಳಗಡೆ ನಿಮ್ಮ ಚೇಂಜಸ್ ನೋಡ್ತೀರಾ. ನಾವ್ ತುಂಬಾ ಇಂಡಿಪೆಂಡೆಂಟ್ ಆಗಿರ್ಬೇಕು ಅನ್ನೋದು ಒಂದು ಥಿಂಕ್ ಸರ್ ನನ್ನಲ್ಲಿ. ಇದಾಗುತ್ತಾ ಅಂತ ಅನ್ಕೊಳ್ತೀನಿ. ಮತ್ತೆ ಬನ್ನಿ ಅವ್ರ ಕಡೆನೆ ಬಯಸ್ಕೊಳ್ಳೋದು, ಅವ್ರ ಹತ್ರನೇ ನಾನು ಮನೇಲಿ ಅವ್ರ ಹತ್ರನೇ ದುಡ್ಡಿಸ್ಕೊಳ್ಳೋದು, ಮತ್ತೆ ಅಲ್ಲೇ ಓದೋದು. ಈ ರೀತಿ ಈ ಲೈಫೇ ನಮ್ಗೆ ಬೇಡ ಅನ್ಸ್ಬಿಡುತ್ತೆ ಸರ್. ಆದ್ರೆ ಏನ್ ಮಾಡಿ ನನ್ನೊಳಗೆ ನೆಗೆಟಿವಿಟಿ ಅಲ್ಲ, ಹಂಗಾಗಿ ಮುಂದೆ ನಾನ್ ಸರಿ ಮಾಡ್ಕೋಬೇಕು. ಇನ್ನೊಂದೇನ್ ಗೊತ್ತಾ, ಇಂಡಿಪೆಂಡೆಂಟ್ ಆಗ್ಬೇಕು, ವೆರಿ ಗುಡ್, ಒಳ್ಳೆ ಥಾಟ್, ಸೂಪರ್. ಯಾಕಂದ್ರೆ ಇವತ್ತು ನಾವು 21ನೇ ಶತಮಾನದಲ್ಲಿ ಇದ್ದೀವಿ. ಆದ್ರೆ ಇದರಿಂದ ನಿಮ್ಮ ಪೇರೆಂಟ್ಸ್ ಗೆ ನೆಗೆಟಿವ್ ಆಗುತ್ತೆ. ಏನ್ ನೆಗೆಟಿವ್ ಆಗುತ್ತೆ ಅಂದ್ರೆ, ನೀವು ನಿಮ್ ಪೇರೆಂಟ್ಸ್ ಹತ್ರ ದುಡ್ಡು ಇಸ್ಕೋತಿದ್ದೀರಲ್ವಾ, ಅದಕ್ ನೀವು ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ನೀವೀಗ ಏನ್ ಅನ್ಕೊಂಡ್ರಿ, ಅಯ್ಯೋ ಇವ್ರ ಹತ್ರ ದುಡ್ಡು ಇಸ್ಕೋಬೇಕು ಅನ್ಕೊಂಡ್ರಿ. ಆದ್ರೆ ಸರ್ ಅವ್ರು ಬೈದಾಗ ನಮ್ಗೆ ಹರ್ಟ್ ಆಗುತ್ತಲ್ಲ ಸರ್. ಅಲ್ಲ, ಹರ್ಟ್ ಆಗುತ್ತಿಲ್ಲ ಅಂತ ಹೇಳ್ತಿಲ್ಲ, ಬಟ್ ನೀವೀಗ ದುಡ್ಡಿಗೆ ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಅಂದ್ರೆ ಯೂನಿವರ್ಸ್ ನಿಮ್ ಪೇರೆಂಟ್ಸ್ ರೂಪದಲ್ಲಿ ಕೊಡ್ತಾ ಇದೆಯಲ್ವಾ, ಥ್ಯಾಂಕ್ ಯು ಹೇಳ್ಬೇಕು. ನೀವು ಅವ್ರ ಹತ್ರ ಹೆಂಗ್ ಇಸ್ಕೊಳ್ಳೋದು ಅನ್ಬಾರ್ದು. ಮುಂದೊಂದಿನ ಅವ್ರಿಗೆ ಕೊಡ್ತೀನಿ, ಸೊ ಮುಂದೊಂದಿನ ಅವ್ರಿಗೆ ಕೊಡ್ತೀನಿ ಅನ್ನೋ ವರ್ಡ್ ಹೆಂಗಿದೆ ನೋಡಿ, ಅವಾಗ ನೀವು ಅವ್ರ ಹತ್ರ ಕೇಳಲ್ಲ. ಇದು ಎಷ್ಟು ಪಾಸಿಟಿವಿಟಿಯಿಂದ ಇದೆ. ನಾನು ಇವತ್ತ ಇಸ್ಕೊಳಕ್ಕೆ ಬೇಜಾರಾಗ್ತಾ ಇದೆ ಸರ್, ಇದೆಂಗಿದೆ ನೋಡಿ. ಹಾ ಸರ್, ನಾನ್ ಕೋಪದಲ್ಲಿ ಏನ್ ಹೇಳ್ತಿರ್ತೀನಿ, ನನ್ ಜಾಬ್ ಆಗ್ಲಿ ಆಮೇಲೆ ನಿಮ್ ನೋಡ್ಕೋತೀನಿ ಅಂತಿರ್ತೀನಿ ಸರ್. ಅಂದ್ರೆ ಜಾಬ್ ಆಗಿ ನಾನ್ ನಿಮ್ಗೆ ಚೆನ್ನಾಗಿ ನೋಡ್ಕೋತೀನಿ ಅಲ್ಲಿ. ಇಲ್ಲ ಸರ್, ನಿಮ್ಮನ್ನ ನೋಡ್ಕೋತೀನಿ ಆಮೇಲೆ ನನ್ ದುಡ್ಡು ಬರುತ್ತಲ್ಲ ಅವಾಗ ನಿಮಗ್ ನೋಡ್ಕೋತೀನಿ, ನನ್ಗೆ ಈ ತರ ಮಾಡ್ತೀರಾ? ಇಲ್ಲ ಇಲ್ಲ, ಆ ರೀತಿ ಇರ್ಬಾರ್ದು. ಆ ರೀತಿ ಅಂದ್ರೆ ಡಿಸ್ರೆಸ್ಪೆಕ್ಟ್ ಮಾಡ್ತೀರಾ ನೀವು ದುಡ್ಡಿಗೆ ಅಂತ. ಸರ್, ಈ ತರ ಎಲ್ಲ ತುಂಬಾ ಪಾಸಿಟಿವ್ ಆಗುತ್ತೆ. ವೆರಿ ಗುಡ್, ಆಗುತ್ತೆ, ಖಂಡಿತ ಆಗುತ್ತೆ. ನಾನು ತುಂಬಾ ಸೈಲೆಂಟ್ ಆಗಿರ್ಬೇಕು, ನಾನು ಅವ್ರಿಗೆ ತುಂಬಾ ರಿಯಾಕ್ಟ್ ಮಾಡ್ಬಾರ್ದು, ಅವ್ರ ಏನಾದ್ರು ಅನ್ಕೊಳ್ಳಿ ಅನ್ಸುತ್ತೀನಿ. ಇಲ್ಲ, ಆಗುತ್ತೆ. ಒಂದೊಂದ್ಸಲ ಹೌದೌದು, ಏನಂತಾರೆ, ಆತ್ಮಾಭಿಮಾನಕ್ಕೆ ತುಂಬಾ ಧಕ್ಕೆ ಆಗುತ್ತಲ್ಲ ಸರ್, ಅವಾಗ ಬೈತಿರ್ತೀನಿ. ಎಸ್, ವೆರಿ ಗುಡ್, ಸೂಪರ್. ಓಕೆ ಮ್ಯಾಮ್, ಆಯ್ತು, ಬಾಯ್. ನೋಡಿ, ರಾಧಾ ಮ್ಯಾಮ್ ಹೇಳ್ತಿದ್ದಾರೆ, BBC ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಸರ್. ದಿನದಲ್ಲಿ 3 times ನಾವು ಅದನ್ನ ಮಾಡೋದ್ರಿಂದ ಮೈಂಡ್ ಅಲ್ಲಿ ಅದೇ ಇರುತ್ತೆ, ಮಾಡ್ಬೇಕು ಅಂತ ಪಾಸಿಟಿವಿಟಿ ಬರುತ್ತೆ, ಬೇರೆ ಅನ್ನೆಸೆಸರಿ ಥಾಟ್ಸ್ ಬರಲ್ಲ ಸರ್. ನಾನು BBC ಮಾಡ್ತಿದ್ದೀನಿ ಸರ್, ಬಟ್ ಸ್ವಲ್ಪ ಲಾಂಗ್ ಟೈಮ್ ಗೋಲ್ಸ್ ಇವೆ. ಡೆಫಿನೆಟ್ಲಿ ಆಗುತ್ತೆ ಮ್ಯಾಮ್. ಆಲ್ರೆಡಿ ನೀವು ಮಾಡಿದೀರಾ ಅಂಡ್ ಸಕ್ಸಸ್ಫುಲ್ ಆಗಿದ್ದೀರಾ, ನೆಕ್ಸ್ಟ್ ಕೂಡ ಸಕ್ಸಸ್ಫುಲ್ ಆಗ್ತೀರಾ. ಶ್ರೀಶೈಲಪ್ಪ ಸರ್, ಹೌ ಟು ಟ್ರೈನ್ ಸಬ್ ಕಾನ್ಶಿಯಸ್ ಮೈಂಡ್. ಡೆಫಿನೆಟ್ಲಿ ನಾಳೆ ಇದೇ ಟಾಪಿಕ್ ಇರುತ್ತೆ.
ತುಂಬಾ ಚೆನ್ನಾಗಿರುತ್ತೆ. ನಾಳೆ ಹೇಳ್ಕೊಡ್ತೀನಿ ಅದು. ಪರಿಮಳ ಮ್ಯಾಮ್ ಹೇಳ್ತಿದ್ದಾರೆ, ಗಿವ್ ಮಿ ಮೋರ್ ಇನ್ಫಾರ್ಮೇಶನ್ ಅಬೌಟ್ ಬಿಬಿಸಿ. ಮ್ಯಾಮ್ ಸಿಂಪಲ್, ಬಿಬಿಸಿ ಅಂದ್ರೆ ಬಾಡಿ ಬ್ರೈನ್ ಕಮ್ಯುನಿಕೇಶನ್ ಅಂತ. ಅಂದ್ರೆ ನಾವೇನು ನಮ್ಮ ಮೈಂಡ್ ಅಲ್ಲಿ ಅನ್ಕೋತೀವಿ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದು ನಮ್ಮ ಬಾಡಿ ಕಮ್ಯುನಿಕೇಟ್ ಆಗಿ ಅದು ರಿಯಾಲಿಟಿ ಬರುತ್ತೆ ಅಂತ. ಅಂದ್ರೆ ನಾವ್ ಇನ್ನೇನು ಒಂದು ಥಾಟ್, ಫಾರ್ ಎಕ್ಸಾಂಪಲ್ ನೋಡಿ, ಈ ವಿಮಾನ ಇರ್ಲಿಲ್ಲ, ರೈಟ್ ಸಹೋದರರು ವಿಮಾನ ಕಂಡಿಡಿದ್ರು ಅಂತ ಓದ್ತೀವಲ್ವಾ. ಬಟ್ ಅವ್ರು ಕಂಡಿಡಿಯೋದಕ್ಕಿಂತ ಮುಂಚೆ ನಾವ್ ಯಾರಾದ್ರೂ ಒಂದ್ ವಸ್ತು ಇರುತ್ತಪ್ಪ, ಈ ಗಾಳಿಲಿ ಹಾರಾಡುತ್ತಪ್ಪ ಅಂದ್ರೆ ನಾವೇನ್ ಮಾಡ್ತಿದ್ವಿ, ಹೊಡಿತಿದ್ವಿ ಅವ್ನಿಗೆ, ಗಾಳಿಲಿ ಹೆಂಗೋ ವಸ್ತು ಹಾರಾಡುತ್ತೆ ಅಂತ ಹೇಳಿ. ಬಟ್ ರೈಟ್ ಬ್ರದರ್ಸ್ ಏನಿದ್ದಾರೆ, ಅವ್ರ ಮೈಂಡ್ ಅಲ್ಲಿ ಫಸ್ಟ್ ಬಂತು ನೋಡಿ, ಹಿಂಗ್ ಹಾರ್ಬೋದು ಅಂತ ಹೇಳಿ. ಫಸ್ಟ್ ವಿಮಾನ ಸೃಷ್ಟಿಯಾಗಿದ್ದು ಎಲ್ಲಿ ಅಂದ್ರೆ ಅವ್ರ ಮೈಂಡ್ ಅಲ್ಲಿ, ಅದನ್ನೇ ಬ್ರೈನ್ ಅಂತ ಹೇಳಿ ಕೇಳಿದ್ರು. ಆ ಬ್ರೈನ್ ಅಲ್ಲಿ ಸೃಷ್ಟಿಯಾಗಿದ್ನ ಅವ್ರ ಏನ್ ಮಾಡಿದ್ರು, ಒಂದು ವಿಮಾನವನ್ನ ತಯಾರು ಮಾಡಿದ್ರು. ಇಟ್ ಮೀನ್ಸ್ ಬ್ರೈನ್ ಅಲ್ಲಿ ಏನ್ ಅನ್ಕೋತೀವಲ್ಲ, ಬಾಡಿ ಅದಕ್ಕೆ ಸಪೋರ್ಟ್ ಮಾಡುತ್ತೆ, ವಿಮಾನ ಬಂತು. ಇದನ್ನೇ ಬಿಬಿಸಿ. ಒಬ್ಬ ಅಂದ್ಕೊಂಡಿರ್ತಾನೆ, ಬಿಬಿಸಿ ಏನ್ ವರ್ಕ್ ಆಗುತ್ತೆ ಅಂತ ಹೇಳಿ ಬರ್ದಿರ್ತಾನೆ, ನೆಕ್ಸ್ಟ್ ವರ್ಷಕ್ಕೆ ನಾನ್ ಸತ್ತು ಹೋಗ್ತೀನಿ ಅಂತ ಬರ್ದಿರ್ತಾನೆ. ರಿಯಲ್ ಕತೆ ಇದು. ಒಂದ್ ವರ್ಷ ಆದ್ಮೇಲೆ ಅವ್ರ ಫ್ರೆಂಡ್ಸ್ ಎಲ್ಲ ಆ ಚೀಟಿ ತೆಗೆದು ನೋಡ್ತಾರೆ, ಅವ್ನ್ ಸತ್ತೋಗಿರ್ತಾನೆ, ಇರಲ್ಲ. ಸುಮ್ನೆ ತಮಾಷೆ ಬರ್ದಿರ್ತಾನೆ ಅಷ್ಟೇ. ಇಟ್ ಮೀನ್ಸ್ ನಮ್ಮ ಬ್ರೈನ್ ಏನಿದೆ, ಸಬ್ ಕಾನ್ಶಿಯಸ್ ಮೈಂಡ್ ಇದೆ, ನೆಗೆಟಿವ್ ಪಾಸಿಟಿವ್ ಗೊತ್ತಾಗಲ್ಲ. ನಾವೇನ್ ಅಂದ್ಕೊಂಡಿರ್ತೀವಲ್ವಾ ಅದು ಆಗ್ತಾ ಇರತ್ತೆ. ಇದನ್ನೇ ಬಿಬಿಸಿ ಅಂತ ಹೇಳಿ ಕರೆಯೋದು. ನೀವಿವತ್ತು ಏನ್ ಆಗ್ಬೇಕು ಅಂದ್ಕೊಂಡಿದಿರೋ ಅದನ್ನ ಒಂದ್ ಕಡೆ ಎಲ್ಲಾರು ಬರ್ದಿಡಿ. ಅದೇ ಬ್ರೈನಿಗೆ ನಾವು ಆಹಾರ ಕೊಟ್ಟಂಗೆ, ಅದ್ರ ಕಡೆ ನಮ್ಮ ಬಾಡಿ ಹೋಗ್ತಾ ಹೋಗುತ್ತೆ. ಅದನ್ನೇ ಬ್ರೈನ್ ಅಂಡ್ ಬಾಡಿ ಕಮ್ಯುನಿಕೇಶನ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಇನ್ನ ಡೀಟೇಲ್ಸ್ ಬೇಕು ಅಂದ್ರೆ ಯೂಟ್ಯೂಬ್ ಚಾನಲ್ ಅಲ್ಲಿ ಮ್ಯಾನಿಫೆಸ್ಟೇಷನ್ ಅಂತ ಹೇಳಿ ಒಂದು ಇದೆಯಲ್ವಾ, ಒಂದು 22 ವಿಡಿಯೋ ಇದೆ. ಅಲ್ಲಿ ಕಮೆಂಟ್ ಅಲ್ಲಿ ಚೆಕ್ ಮಾಡಿ, ಬಿಬಿಸಿ ಅಂತ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದಾರೆ, ಬಾಡಿ ಅಂಡ್ ಬ್ರೈನ್ ಕಮ್ಯುನಿಕೇಶನ್ ಅಂತ ಹೇಳಿ ಹೇಳ್ಕೊಟ್ಟಿದ್ದೀನಿ, ಅಲ್ಲಿ ಸಿಗುತ್ತೆ. ಎಸ್, ನಾನೆಲ್ಲ ಹೇಳ್ಕೊಡ್ತೀನಿ. 369 ವಾಟರ್ ಟೆಕ್ನಿಕ್, ಬೇರೆ ಬೇರೆ ಎಲ್ಲಾ ಟೆಕ್ನಿಕ್ ಹೇಳ್ಕೊಡ್ತೀನಿ. ಬಟ್ ಅವೆಲ್ಲ ವರ್ಕ್ ಆಗ್ಬೇಕು ಅಂದ್ರೆ ಈ ಬೇಸಿಕ್ ಸ್ಟ್ರಾಂಗ್ ಆಗಿರ್ಬೇಕು ನಿಮ್ಗೆ. ಇದೆಲ್ಲ ತಿಳ್ಕೊಳ್ದೆ ನೋಡಿ, ಈಗ ಮ್ಯಾಮ್ ಒಬ್ರು ಕಾಲ್ ಮಾಡಿದ್ರು ನೋಡಿ, ಅವ್ರು ಮಿಸ್ ಆಗಿ ತಿಳ್ಕೊಂಡಿದ್ದಾರೆ. ಸೊ ಹಂಗಾಗಿ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಲ್ಲ. ಸೊ ಇವೆಲ್ಲ ಇಂಪಾರ್ಟೆಂಟ್. ಆಮೇಲೆ ಟೆಕ್ನಿಕ್ ಹೇಳ್ಕೊಡ್ತೀನಿ, ಡೌಟ್ ಮಾಡಿ. ಎಲ್ಲಾ ಟೆಕ್ನಿಕ್ ಹೇಳ್ಕೊಡ್ತೀನಿ ಹೆಂಗ್ ಮಾಡೋದು ಅಂತ. ಸರ್, ನಾನು ಏನಾದ್ರು ಆಗುತ್ತೆ ಅಂತ ಅದೇ ಟಾಪಿಕ್ ಥಿಂಕ್ ಮಾಡ್ತಿದ್ರೆ ಕೆಲಸ ಆಗೋದಿಲ್ಲ ಸರ್. ಆದ್ರೆ ಪ್ರೆಷರ್ ಇಲ್ದೇನೆ ಕೂಲ್ ಆಗಿದ್ದೆ, ಆ ಟಾಪಿಕ್ ಥಿಂಕ್ ಮಾಡಿಲ್ಲ ಅಂದ್ರೆ ಆ ಕೆಲಸ ಆಗುತ್ತೆ. ಆ ಟಾಪಿಕ್ ಬಗ್ಗೆ ಎಸ್, ವೆರಿ ಗುಡ್ ನವ್ಯ ಮ್ಯಾಮ್. ಬಹುತೇಕ ಹೆಣ್ಮಕ್ಳಿಗೆ ಇದೊಂದಿದೆ ನೋಡಿ, ಏನ್ ಗೊತ್ತಾ, ನಾನು ಯಾವ್ದು ಆಗ್ಲೇಬೇಕು ಅನ್ಕೋತಿದ್ನೋ ಅದಾಗಲ್ಲ, ನಾನು ಯಾವ್ದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಅದಾಗ್ತಿತ್ತು ಅಂತ. ನನ್ನ ಫ್ರೆಂಡ್ ಒಬ್ರು ಹುಡುಗಿ ಹೇಳ್ತಾ ಇದ್ದೆ, ಆ ಹುಡುಗಿ ಅವರ ಬಾಯ್ ಫ್ರೆಂಡ್ ಜೊತೆ ಹೋಗ್ಬೇಕಾದ್ರೆ ಫುಲ್ ಭಯ ಪಟ್ಟಾಗ, ಯಾರು ನೋಡ್ತಾರೆ ಅಂತ ಫುಲ್ ಭಯ ಪಟ್ಟಾಗ ಯಾರು ನೋಡುತ್ತೆ, ಭಯ ಪಡದೆ ಇದ್ರೆ, ಆರಾಮಾಗಿ ಖುಷಿಯಾಗಿದ್ರೆ ಯಾರಾದ್ರೂ ನೋಡ್ತಾರಂತೆ. ಸೊ ಇದು ಕೂಡ ಹಂಗೆ ಸರ್, ನಾನು ಯಾವ್ದ್ರ ಬಗ್ಗೆ ಜಾಸ್ತಿ ಥಿಂಕ್ ಮಾಡ್ತೀನಲ್ವ ಅದಾಗಲ್ಲ, ಆರಾಮಾಗಿ ಇದ್ದಿದ್ದಾಗುತ್ತೆ. ನೋಡಿ ನವ್ಯಮ್ಮ, ನೀವ್ ಯಾವ್ದ್ರ ಬಗ್ಗೆ ಯಾವ್ದಾದ್ರು ಆಗ್ಲೇಬೇಕು ಅಂತ ಥಿಂಕ್ ಮಾಡ್ತಿರ್ತೀರಲ್ವ, ಅವಾಗ ನೀವು ಪ್ರೆಷರ್ ಅಲ್ಲಿ ಅದಾಗ್ಲೇಬೇಕು ಅಂತ. ಬಟ್ ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ಏನ್ ಹೇಳ್ತಿರುತ್ತೆ, ಇದೆಲ್ಲ ಆಗುತ್ತೆ, ಇದಾಗುತ್ತೋ ಇಲ್ವೋ, ಆಗುತ್ತೋ ಇಲ್ವೋ ಅಂತ ಅನ್ಕೋತಾ ಇರುತ್ತೆ. ಆ ಟೈಮಲ್ಲಿ ಅದಾಗಲ್ಲ. ಇವತ್ತೇ ನಿಮ್ ಮನ್ಸಿಂದ ತೆಗ್ದಾಕ್ಬಿಡಿ, ನಾನು ಆಗುತ್ತೆ ಅನ್ಕೊಂಡಿದ್ದ ಆಗಲ್ಲ ಅನ್ನೋದಿದ್ಯಲ್ವಾ, ಅದನ್ನ ತೆಗ್ದಾಕಿ. ಅದು ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇದೆ. ನಾನು ಆಗುತ್ತೆ ಅನ್ಕೊಂಡಿದ್ದ ಆಗಲ್ಲ ಅನ್ನೋದು ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇದೆ. ನೀವೇನ್ ಮಾಡ್ಬೇಕು ಗೊತ್ತಾ ಇವತ್ತಿಂದ, ಎಸ್, ನಾನ್ ಏನ್ ಆಗುತ್ತೆ ಅಂತೀನೋ ಅದಾಗುತ್ತೆ, ನಾನ್ ಏನ್ ಆಗುತ್ತೆ ಅನ್ಕೋತೀನೋ ಅದಾಗುತ್ತೆ, ನಾನೇನ್ ಆಗುತ್ತೆ ಅನ್ಕೋತೀನೋ ಅದಾಗುತ್ತೆ. ಈ ರೀತಿ ಅನ್ಕೊಳಕ್ ಶುರು ಮಾಡಿ. ಈ ಮ್ಯಾನಿಫೆಸ್ಟೇಷನ್ ನಿಂತಿರೋದೇ ಈ ವರ್ಡ್ ಮೇಲೆ, ನಾನೇನ್ ಅನ್ಕೋತೀನೋ ಅದಾಗುತ್ತೆ ಅನ್ನೋ ವರ್ಡ್ ಮೇಲೆ. ಸೊ ನೀವ್ ಇದಕ್ಕೆ ಅಪೋಸಿಟ್ ಆಗಿದ್ದೀರಾ. ಸೊ ಇವತ್ತೇ ಬಿಟ್ಬಿಡ್ಬೇಕು. ಸರ್ ಹೇಳಿದ್ದಾರೆ, ಎಸ್ ಆಗುತ್ತೆ ಅಂತ ಅನ್ಕೊಂಡ್ರೆ ಹಾಗೆ ಆಗುತ್ತೆ. ಇದ್ರಲ್ಲಿ ಹೋಗ್ತಾ ಹೋಗ್ತಾ ತಮಗೆ ಅನೇಕ ಉದಾಹರಣೆಗಳನ್ನ ಕೊಡ್ತಾ ಹೇಳ್ತೀನಲ್ವಾ, ಆಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಈಸಿಯಾಗಿ ನಂಬ್ತಾ ಹೋಗುತ್ತೆ. ಡೋಂಟ್ ವರಿ, ಫಸ್ಟ್ ನಂಬಿ. ಓಕೆ, ಇಲ್ಲಿಗೆ ಈ ಕ್ಲಾಸಸ್ ಅನ್ನ ಎಂಡ್ ಮಾಡ್ತಾ ಹೋಗೋಣ. ಯಾರ್ಯಾರು ಮಧ್ಯೆ ಜಾಯ್ನ್ ಆಗಿದ್ರು ಫಸ್ಟ್ ಇಂದ ನೋಡಿ, ನಾಳೆ ಸಿಗ್ತಾ ಹೋಗೋಣ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.
ಎಲ್ರು ಕೂಡ ತುಂಬಾ ಖುಷಿಯಾಗಿ, ತುಂಬಾ ಹೆಲ್ತಿಯಿಂದ, ತುಂಬಾ ವೆಲ್ತಿಯಿಂದ ನೀವು ಹೊಂದ್ಕೊಂಡಿದ್ದು ಆಗ್ಲಿ, ಹಾಗೆ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಬಾಯ್.